Praise the Lord, church. ಪ್ರೈಸ್ ದಿ ಲಾರ್ಡ್ ಸಭೆ. We are so glad that we are alive today. ಇಂದು ನಾವು ಜೀವಂತವಾಗಿದ್ದೇವೆ. ಆ ವಿಷಯದಲ್ಲಿ ನಾವೆಲ್ಲರೂ ಸಂತೋಷವುಳ್ಳವರಾಗಿದ್ದೇವೆ. God has kept safely and protected us. ದೇವರು ನಮ್ಮನ್ನು ಸುರಕ್ಷಿತವಾಗಿಟ್ಟು ಸಂರಕ್ಷಿಸಿದ್ದಾನೆ. He has provided for us. ನಮಗೆ ಬೇಕಾದದೆಲ್ಲವನ್ನು ಒದಗಿಸಿದ್ದಾನೆ. No, that is the greatness of our God. ಅದು ನಮ್ಮ ದೇವರ ಶ್ರೇಷ್ಠತೆಯಾಗಿದೆ. He does more than what we ask of him and imagine. ನಾವು ಆತನ ಬಳಿ ಕೇಳುವುದಕ್ಕಿಂತಲೂ ನಾವು ಯೋಚಿಸುವುದಕ್ಕಿಂತಲೂ ಮಿಗಿಲಾಗಿ ಆತನು ಕೊಡ್ತಾನೆ ನಮಗೆ. I want to draw your attention to one thing in the Bible. ಸತ್ಯವೇದದ ಒಂದು ಘಟನೆ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯಲು ನಾನು ಬಯಸ್ತೇನೆ. God wants us our obedience. ದೇವರು ನಮ್ಮಿಂದ ನಮ್ಮ ವಿಧೇಯತೆಯನ್ನು ಎದುರು ನೋಡ್ತಾನೆ. He wants us to obey him in every step of our way. ನಮ್ಮ ಮಾರ್ಗದ ಎಲ್ಲ ಹೆಜ್ಜೆಗಳಲ್ಲೂ ಆತನಿಗೆ ವಿಧೇಯರಾಗಬೇಕೆಂಬುದಾಗಿ ಆತನು When ಬಯಸ್ತಾನೆ. we obey him, rest everything he takes care. ನಾವು ಆತನಿಗೆ ವಿಧೇಯರಾಗುವಾಗ ಉಳಿದೆಲ್ಲವನ್ನು ಆತನು ನೋಡಿಕೊಳ್ತಾನೆ. You know, when God said, when Israelites came out of Egypt, God said, obey me. ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಗೆ ಬಂದಾಗ ದೇವರು ಅವರಿಗೆ ಹೇಳಿದನು, ನನಗೆ ವಿಧೇಯರಾಗ್ರಿ. You worship me and obey me and rest everything. You know, he was his provider, he was his protector, he was his defender. He did everything for him. He was his healer. ನನಗೆ ವಿಧೇಯರಾಗಿದ್ದು ನನ್ನನ್ನು ಆರಾಧಿಸಿರಿ ಎಂಬುದಾಗಿ ಹೇಳಿ ಅವರ ಎಲ್ಲ ಅಗತ್ಯತೆಗಳನ್ನು, ಅವರಿಗೆ ಬೇಕಾದದ್ದು ಎಲ್ಲವನ್ನು ಒದಗಿಸಿಕೊಟ್ಟು, ಅವರಿಗೆ ಸಂರಕ್ಷಣೆಯನ್ನು, ಅವರಿಗೆ ಬೇಕಾದ ಸೌಖ್ಯತೆಯನ್ನು ಎಲ್ಲವನ್ನು ಒದಗಿಸಿದ್ದನು. This morning also, God is our everything, and when we obey him, he does everything for us. He becomes our healer, he becomes our provision, he becomes our comfort, he becomes our father, he becomes our defender, he becomes everything in every circumstances to us. ಈ ಮುಂಜಾನೆ ನಾವು ಆತನಿಗೆ ವಿಧೇಯರಾಗುವಾಗ ನಮ್ಮ ಎಲ್ಲ ಸರ್ವಸ್ವ ಆತನಾಗ್ತಾನೆ. ನಮಗೆ ಬೇಕಾದುದನ್ನು ಒದಗಿಸಿಕೊಡ್ತಾನೆ. ನಮ್ಮ ಸೌಖ್ಯದಾತ ಆಗ್ತಾನೆ. ನಮ್ಮನ್ನು ಸಂತೈಸುವ ಆತನಾಗ್ತಾನೆ. ನಮ್ಮ ತಂದೆ ಆತನಾಗ್ತಾನೆ. This morning we have a privilege to worship him. We can sing this song, ನೀನೆ ನನ್ನ ಬಲವು, ನೀನೆ ನನ್ನ ಕೋಟೆಯು, ನೀನೆ ನನ್ನ ದುರ್ಗವು, ನಿನ್ನನ್ನೇ ನಂಬುವೆ. ಈ ಮುಂಚಾನೆ ವೇಳೆಯಲ್ಲಿ ಆತನನ್ನು ಆರಾಧಿಸುವ ಸೌಭಾಗ್ಯ ನನಗೆ ದೊರಕಿದೆ. ಆತನನ್ನು ಆರಾಧಿಸೋಣ. ನನ್ನ ಬಲವು, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗವು, ನಾನಿನ್ನ ನಂಬುವೆ. ನೀನೇ ನನ್ನ ಅತಿಶಯ, ನೀನೇ ನನ್ನ ಅತಿಶಯ, ನೀನೇ ನನ್ನ ಎಲ್ಲವೂ, ನಾನಿನ್ನ ನಂಬುವೆ. ನಿನ್ನನ್ನೇ ಹುಡುಕುವೆ, ನನ್ನ ಜೀವ ಮಾನವು, ನಿನ್ನನ್ನೇ ಬಯಸುವೆ, ನನ್ನೇಸುವೆ. ನಿನ್ನನ್ನೇ ಹುಡುಕುವೆ, ನನ್ನ ಜೀವ ಮಾನವು, ನಿನ್ನನ್ನೇ ಬಯಸುವೆ, ನನ್ನೇಸುವೆ. ಯೇಸುವೇ, 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 ನಾನಿನ್ನ ಸ್ತುತಿಸುವೆ. ಯೇಸುವೇ, 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 ನಾನಿನ್ನ ಸ್ತುತಿಸುವೆ. ಕಣ್ಣೀರ ಕಾಲುವೆ ನಾ ದಾಟುವಾಗಲೂ, ನಿನ್ ಪ್ರೀತಿಯ ಹಸ್ತವು ಅದು ನನ್ನ ಕಾಯುವುದು. ಕಷ್ಟದ ಕಡಲಲ್ಲಿ ನಾ ಮುಳುಗಿ ಹೋದರೂ, ನಿನ್ ದಿವ್ಯ ಹಸ್ತವು ಅದು ಮೇಲಕ್ಕೆತ್ತುವುದು. ನನ್ನಯ ಭಯದಲು ಇರುವೆ, ಮಾರ್ಗವ ಮಾಡುವೆ, ನನ್ನೇಸುವೆ. ನನ್ನಯ ಭಯದಲು ಕೃಪೆ ನೀಡುವೆ, ಕೃಪೆಯಾಗಿ ಮಾರ್ಗವ ಮಾಡುವೆ, ಮಾರ್ಗವ ಮಾಡುವೆ, ನನ್ನೇಸುವೆ.
ಅವಮಾನಗಳು ನನಗೆ ಬಂದರು, ನಿನ್ನ ವಾಕ್ಯ ನನ್ನನ್ನು ಉಜ್ಜೀವನಗೊಳಿಸುವುದು. ಈ ಲೋಕದ ಎಣಿಕೆಯಲ್ಲಿ ನಾನಿಲ್ಲದಿದ್ದರೂ ನಿನ್ನಯ ನೆನಪಲ್ಲಿ ನಾನೇ ಆಗುವೆಂದೆಂದು ಉನ್ನತಪಡಿಸುವೆ, ಉನ್ನತಪಡಿಸುವೆ, ನನ್ನ ಮೇಲ ಕೆತ್ತುವೆ, ನೀನಿರುವೆ ನನಗೆ ನನ್ನೇಸುವೆ. ಉನ್ನತಪಡಿಸುವೆ, ನನ್ನ ಮೇಲ ಕೆತ್ತುವೆ, ನೀನಿರುವೆ ನನಗೆ ನನ್ನೇಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸು. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ನನ್ನಯ ಭಯದಲ್ಲೂ ನಿನ್ನ ಕೃಪೆ ನೀಡುವೆ, ಮಾರ್ಗವ ಮಾಡುವೆ ನನ್ನೇಸುವೆ. ನನ್ನಯ ಭಯದಲ್ಲೂ ನಿನ್ನ ಕೃಪೆ ನೀಡುವೆ, ಮಾರ್ಗವ ಮಾಡುವೆ ನನ್ನೇಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ಓ ಯೆಸ್ ಲಾರ್ಡ್, ನಿನ್ನ ಸ್ತುತಿಸುವೆ ಕರ್ತನೇ. ನಿನ್ನಯ ಸನ್ನಿಧಿಗೆ ಬರುವೆ ಕರ್ತನೇ. ನಿನ್ನಯ ಸನ್ನಿಧಿಗೆ ಬರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನಿನ್ನಯ ಸನ್ನಿಧಿಗೆ ಬರುವೆ, ನಿನ್ನಯ ಸನ್ನಿಧಿಗೆ ಬರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನೀನೇ ಯೋಗ್ಯನು, ಮಹಾಯೋಗ್ಯನು,
ಯೋಗ್ಯನು ನೀನೊಬ್ಬನೇ, ನೀನೇ ಯೋಗ್ಯನು ಯೋಗ್ಯನು, ಯಜ್ಞದ ಕುರಿ ಮರಿಯೇ, ನೀನೇ ಪರಿಶುದ್ಧನು ಮಹಾಪರಿಶುದ್ಧನು, ಯೋಗ್ಯನು ನೀನೊಬ್ಬನೇ, ನೀನೇ ಯೋಗ್ಯನು ಯೋಗ್ಯನು, ಯಜ್ಞದ ಕುರಿ ಮರಿಯೇ, ನೀನೇ ಪರಿಶುದ್ಧನು ಪರಿಶುದ್ಧನು, ಯೋಗ್ಯನು ನೀನೊಬ್ಬನೇ, ಯೋಗ್ಯನು ನೀನೊಬ್ಬನೇ, ಓ ಯೋಗ್ಯನು ಯೋಗ್ಯನು ನೀನೊಬ್ಬನೇ ಕರ್ತನೇ, ಯೋಗ್ಯನು ನೀನೊಬ್ಬನೇ, ಓ ಯೋಗ್ಯನು ನೀನೊಬ್ಬನೇ. ಈಗೋ ಮನುಷ್ಯರ ಮಧ್ಯದಿ ವಾಸ ಮಾಡುವವನೇ, ನಮ್ಮ ನಡುವಲ್ಲಿ ವಾಸಿಸ ಬಯಸುವ ದೇವನೇ, ಈಗೋ ಮನುಷ್ಯರ ಮಧ್ಯದಿ ವಾಸ ಮಾಡುವವನೇ, ನಮ್ಮ ನಡುವಲ್ಲಿ ವಾಸಿಸ ಬಯಸುವ ದೇವನೇ, ನೀನೇ ಸಿಂಹಾಸನಾರೂಢನು, ನಿನ್ನ ಸ್ತುತಿಸುವೆ ಯೇಸುವೇ, ಪರಿಶುದ್ಧ ಅಲಂಕಾರದೊಡನೆ ನಿನ್ನ ಹೊಗಳುವೆ ಯೇಸುವೇ, ನೀನೇ ಸಿಂಹಾಸನಾರೂಢನು, ನಿನ್ನ ಸ್ತುತಿಸುವೆ ಯೇಸುವೇ, ಪರಿಶುದ್ಧ ಅಲಂಕಾರದೊಡನೆ ನಿನ್ನ ಸ್ತುತಿಸುವೆ ಯೇಸುವೇ, ನೀನೇ ಸಿಂಹಾಸನಾರೂಢನು, ನಿನ್ನ ಸ್ತುತಿಸುವೆ ಯೇಸುವೇ, ಪರಿಶುದ್ಧ ಅಲಂಕಾರದೊಡನೆ ನಿನ್ನ ಹೊಗಳುವೆ ಯೇಸುವೇ, ನಮ್ಮ ಮಧ್ಯದಿ ನೀ ಚಲಿಸು, ನಮ್ಮೊಂದಿಗೆ
ಮಧ್ಯದಿ ನೀ ಚಲಿಸು, ನಮ್ಮೊಂದಿಗೆ ನೀನು ವಾಸ ಮಾಡು. The God who walks among the lampstands. In the book of Revelation, we see the God walking among the lampstands. That same God is walking in our lives and wants to dwell in us. ಅದೇ ದೇವರು ನಮ್ಮ ಜೀವಿತದಲ್ಲಿ ಆತನು ನಡೆದು ಬರಲು ಬಯಸ್ತಾನೆ, ನಮ್ಮೊಳಗೆ ವಾಸಿಸಲು ಬಯಸ್ತಾನೆ. He is a God who wants to dwell among us. ಆತನು ನಮ್ಮೊಂದಿಗೆ ವಾಸಿಸಲು ಬಯಸುವ ದೇವರು. He wants to have a communion with us. ನಮ್ಮೊಂದಿಗೆ ಅನ್ಯೋನ್ಯವಾಗಿ ಐಕ್ಯವಾಗಿರಲು He wants to ಬಯಸ್ತಾನೆ. have a relationship with us. ನಮ್ಮೊಂದಿಗೆ ಸಂಬಂಧದಲ್ಲಿ ಇರಲು He ಬಯಸ್ತಾನೆ. wants to have a friendship with us. ನಮ್ಮೊಂದಿಗೆ ಸ್ನೇಹತ್ವದಲ್ಲಿ ಇರಲು He ಬಯಸ್ತಾನೆ. wants us to be His sons. ಆತನ ಮಕ್ಕಳಾಗಿ ನಮ್ಮೊಂದಿಗೆ ಆತನು He ಇರಲು wants us ಬಯಸ್ತಾನೆ. to be sons and daughters. ನಮಗೆ ನಾವು ಆತನ ಮಗಳಾಗಿರಬೇಕೆಂಬುದಾಗಿ He ಬಯಸ್ತಾನೆ. wants to have a communion with us. ನಮ್ಮೊಂದಿಗೆ ಅನ್ಯೋನ್ಯತೆಯನ್ನು ಬಯಸುತ್ತಾನೆ. ನಮ್ಮ ಮಧ್ಯದಿ ನೀ ಚಲಿಸು, ನಮ್ಮೊಂದಿಗೆ ಇಂದು ವಾಸ ಮಾಡು. ನಮ್ಮ ಮಧ್ಯದಿ ಚಲಿಸು, ನಮ್ಮೊಂದಿಗೆ ಇಂದು ವಾಸ ಮಾಡು. ನಮ್ಮೊಂದಿಗೆ ಇಂದು ವಾಸ ಮಾಡು. ನಮ್ಮೊಂದಿಗೆ ಇಂದು ವಾಸ ಮಾಡು. ನಮ್ಮೊಂದಿಗೆ ಇಂದು ವಾಸ ಮಾಡು. ನಮ್ಮೊಂದಿಗೆ ಎಂದು ವಾಸ ಮಾಡು ಕರ್ತನೇ. Come and dwell in our lives, Lord. Come and dwell in our lives, Lord. Come and dwell in everything, Lord. ನಮ್ಮೊಂದಿಗೆ ಬಂದು ವಾಸಿಸು ದೇವರೇ. In every areas of our lives, you come and dwell, Lord. ನಮ್ಮ ಜೀವಿತದ ಎಲ್ಲಾ ಭಾಗಗಳಲ್ಲಿ ನೀನು ವಾಸಿಸು. Lord, we want to obey you. We want to surrender and obey in every areas of our lives. ದೇವರೇ, ನಾವು ನಿನಗೆ ವಿಧೇಯರಾಗಲು ಬಯಸ್ತೇವೆ, ನಿನಗೆ ಒಪ್ಪಿಸಿಕೊಡಲು ಬಯಸ್ತೇವೆ ನಮ್ಮ ಜೀವಿತದಲ್ಲಿ ಎಲ್ಲಾ ಭಾಗದಲ್ಲಿಯೂ. Lord, you want to come and dwell among us. ದೇವರೇ, ನೀನು ಬಂದು ನಮ್ಮೊಳಗೆ ವಾಸ ಮಾಡು. Lord, as Israel experienced, Lord Jesus, when your Shekinah glory came and dwelled, Lord Jesus. ದೇವರೇ, ಇಸ್ರಾಯೇಲ್ರು ನಿನ್ನ ಶೆಕೆನ ಮಹಿಮೆ ಬಂದು ವಾಸಿಸಿದನ್ನು ಅವರು ಅನುಭವಿಸಿದ ಹಾಗೆ, Lord, they lacked nothing because you were their provider, you were their comfort, you were their father, you are their shepherd, Lord Jesus, because you lead them in the still waters, Lord Jesus. Lord, be that to us, Lord. ನೀನು ಅವರಿಗೆ ಕುರುಬನಾಗಿದ್ದು, ನೀನು ಅವರಿಗೆ ಯೆಹೋವ ಈರೆ ಆಗಿದ್ದು, ನೀನು ಅವರ ಎಲ್ಲ ಅಗತ್ಯತೆಯನ್ನು ಸಂಧಿಸಿ ಅವರ ನಡುವೆ ನೀನು ವಾಸಿಸಿದ ನಿಮಿತ್ತ ಅವರಿಗೆ ಯಾವ ಕೊರತೆ ಇರಲಿಲ್ಲ ದೇವರೇ. Because you were there, Lord. ಯಾಕಂದ್ರೆ ನೀನು ಅವರ ಸಂಗಡ ಇದ್ದೆ ದೇವರೇ. Lord, ನಮ್ಮ ಮಧ್ಯದಲ್ಲಿ ನೀನು ವಾಸ ಮಾಡು. Dwell in among us. We thank you, Jesus, for your sweet presence in our lives. Sweet presence this moment, Lord. ದೇವರೇ, ಈ ಸಮಯದಲ್ಲಿ ಸ್ವಾಮಿ ನಿನ್ನ ಶ್ರೇಷ್ಠವಾದ ಸುಮಧುರವಾದ ಪ್ರಸನ್ನತೆಗಾಗಿ ವಂದನೆಗಳು. We want to savor it, Lord Jesus. We want to enjoy this moment with you, Lord. ಈ ಒಂದು ಕ್ಷಣದಲ್ಲಿ, ಈ ಸಮಯದಲ್ಲಿ ನಿನ್ನೊಂದಿಗೆ ನಾವು ಆನಂದಿಸಬೇಕು ದೇವರೇ. Thank you, Jesus, for everything. ಎಲ್ಲದಕ್ಕಾಗಿ ವಂದನೆಗಳು ಯೇಸುವೆ. Give you glory and honor in Jesus' name. ಎಲ್ಲ ಘನಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ All ಆಮೆನ್. God's people said amen. Amen. ಎಲ್ಲ ದೇವಜನರು ಹೇಳಿರಿ ಆಮೆನ್. Praise the Lord. The Lord is so good to us. ದೇವರು ನಮಗೆ ಬಹಳ And ಒಳ್ಳೆಯವನಾಗಿದ್ದಾನೆ. I believe the Lord has been ministering to us through the book of Ruth. ರೂತಳ ಪುಸ್ತಕದಿಂದ ದೇವರು ತಾನೇ ನಮ್ಮ ನಡುವೆ ಸೇವೆಯನ್ನು ಮಾಡ್ತಾ ಇದ್ದಾನೆ. Every decision that we make, it has its own consequences. ನಾವು ತೆಗೆದುಕೊಳ್ಳುವಂತ ಪ್ರತಿಯೊಂದು ತೀರ್ಮಾನವು ಅದು ಬಹಳಷ್ಟು ಪರಿಣಾಮವನ್ನು ನಮ್ಮ ಮೇಲೆ ಬೀರ್ತದೆ. It may bring destruction or
disastrous or blessings in our life. ಅದು ನಾಶನವನ್ನ, ಹಿಂಸೆಯನ್ನ ಅಥವಾ ಆಶೀರ್ವಾದವನ್ನು ಸಮೇತನು ಉಂಟು ಮಾಡುತ್ತದೆ. Elimelech made a decision and that brought death and disaster in his life. ಎಲಿಮೆಲೆಕನು ಒಂದು ತೀರ್ಮಾನವನ್ನು ತೆಗೆದುಕೊಂಡ, ಆ ತೀರ್ಮಾನ ಆತನ ಮೇಲೆ ನಾಶನ, ಮರಣವನ್ನ ತಂದಿತು. But when Naomi made a decision to go back to Bethlehem, that opened the door of blessing in her life. ಆದರೆ ನಾವೊಮ್ಮೆ ತೆಗೆದುಕೊಂಡ ತೀರ್ಮಾನ ಆಕೆಯ ಜೀವಿತದಲ್ಲಿ ಒಂದು ಬಾಗಿಲನ್ನ ಹೊಸದಾಗಿ ತೆರೆಯುತ್ತದೆ. Ruth made a decision. ರೂತಳು ಒಂದು ತೀರ್ಮಾನ And ತೆಗೆದುಕೊಂಡಳು. in that decision, that brought the reward, started to open the door of reward in her life. ಆ ಒಂದು ತೀರ್ಮಾನದ ನಿಮಿತ್ತ ಆಶೀರ್ವಾದದ ಬಾಗಿಲುಗಳು ಆಕೆಯ ಜೀವಿತದಲ್ಲಿ ತೆರೆಯಲ್ಪಡಲು ಆರಂಭಿಸಿತು. That great decision she made for the Lord. ಆ ಒಂದು ದೊಡ್ಡ ತೀರ್ಮಾನವನ್ನ ಆಕೆ ದೇವರಿಗಾಗಿ ಮಾಡಿದಳು. I know that she said, "No, I will go with you wherever you go." ಆಕೆ ಹೇಳಿದಳು, ನೀನು ಎಲ್ಲಿಗೆ ಹೋಗುತ್ತೀಯೋ ಅಲ್ಲಿಗೆ ನಾನು ನಿನ್ನೊಂದಿಗೆ ಬರ್ತೇನೆ. Your God is going to be my God. ನಿನ್ನ ದೇವರೇ ನನ್ನ ದೇವರು, Your people my people. ನಿನ್ನ ಜನರೇ ನನ್ನ ಜನರು. I will die where you die. ನೀನು ಎಲ್ಲಿ ಸಾಯ್ತೀಯೋ ನಾನು ಅಲ್ಲಿಯೇ ಸಾಯ್ತೀನಿ. Such a kind of a great decision that she made in her life. ಅಂತ ಒಂದು ಶ್ರೇಷ್ಠವಾದ ತೀರ್ಮಾನವನ್ನ ಆಕೆಯ ಜೀವಿತದಲ್ಲಿ ಮಾಡಿದಳು. Along with Naomi, she came back to the land of Bethlehem. ನವಮಿಯೊಂದಿಗೆ ಬೆತ್ಲೆಹೇಮ್ ಪಟ್ಟಣಕ್ಕೆ ಆಕೆ ತಿರುಗಿ ಬಂದಳು. And see that from that day onward, that God started to work in her life, to open the door for her life. ಆ ದಿನದಂದಿನಿಂದ ದೇವರು ಆಕೆ ಜೀವಿತದಲ್ಲಿ ಕಾರ್ಯವನ್ನು ಮಾಡುತ್ತಾ ಬಾಗಿಲುಗಳನ್ನು ತೆರೆಯಲು ಆರಂಭಿಸಿದನು. Because of that great commitment, ಆ ಒಂದು ದೊಡ್ಡ ತೀರ್ಮಾನದ ನಿಮಿತ್ತ Boaz said to her, ಬೋವಜನು ಆಕೆಗೆ ಒದಗಿ ಬಂದನು. in chapter 2, verse 11 and 12. 2ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯ. There the Boaz was speaking to Ruth. ಇಲ್ಲಿ ಬೋವಜನು ರೂತಳೊಂದಿಗೆ ಮಾತನಾಡ್ತಾ ಇದ್ದಾನೆ. And Boaz answered and said to her, "It has been fully reported to me all that you have done for your mother-in-law since the death of your husband, and how you have left your father and mother and the land of your birth, and have come to a people whom you did not know before. The Lord repay your work, and a full reward be given to you by the Lord God of Israel, under whose wings you have come for refuge." ನಿನ್ನ ಗಂಡನು ಸತ್ತ ಮೇಲೆ ನೀನು ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೂ ಅರಿಯದ ಜನರ ಬಳಿಗೆ ಬಂದಿರುವಿ ಎಂಬುದು ನನಗೆ ಚೆನ್ನಾಗಿ ಗೊತ್ತಾಗಿದೆ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. Many times we think making a decision is very easy. ನಾವು ಅನೇಕ ಬಾರಿ ಯೋಚಿಸುತ್ತೇವೆ ತೀರ್ಮಾನವನ್ನು ತೆಗೆದುಕೊಳ್ಳುವುದು ಬಹಳ ಸುಲಭ ಎಂಬುದಾಗಿ. Sometimes we think that following Christ is very easy. ನಾವು ಯೋಚಿಸುತ್ತೇವೆ ಕ್ರಿಸ್ತನನ್ನು ಹಿಂಬಾಲಿಸುವುದು ಬಹಳ ಸುಲಭ ಎಂಬುದಾಗಿ. But it is not so. ಅದು ಹಾಗಲ್ಲ. But when that we make a decision, we knowingly, willingly we take the decision. ನೋಡ್ರಿ, ನಾವು ಒಂದು ತೀರ್ಮಾನವನ್ನು ಮಾಡುವಾಗ ತಿಳಿದು ಅರಿತವರಾಗಿ ಆ ತೀರ್ಮಾನವನ್ನು ಮಾಡ್ತೇವೆ. In order to follow up that decision, we need to make great sacrifices. ಆ ತೀರ್ಮಾನವನ್ನು ಹಿಂಬಾಲಿಸಲು, ಅದನ್ನು ಅನುಸರಿಸಲು ನಾವು ದೊಡ್ಡ ತ್ಯಾಗವನ್ನ ಮಾಡಬೇಕಾಗುತ್ತದೆ. He says that, Boaz says that, "I have heard about you, that how that you have been faithful to your mother-in-law even after the death of your husband." ಇಲ್ಲಿ ಬೋವಜನು ಹೇಳ್ತಾ ಇದ್ದಾನೆ, ನೀನು ಹೇಗೆ ನಿನ್ನ ಪತಿಯ ಮರಣದ ನಂತರ ನಿನ್ನ ಅತ್ತೆಗೆ ಎಷ್ಟು ಪ್ರಾಮಾಣಿಕಳಾಗಿದ್ದಿ ಎಂಬುದನ್ನು ನಾನು ಕೇಳಿದ್ದೇನೆ ಎಂಬುದಾಗಿ. Last time we have meditated about the relationship with Naomi and Ruth. ಕಳೆದ ವಾರ ನವಮಿ ಹಾಗೂ ರೂತಳ ಸಂಬಂಧದ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೆವು. They have been closely related. ಅವರು ಬಹಳ ಆಪ್ತ ಸಂಬಂಧವುಳ್ಳವರಾಗಿದ್ದರು. Even though that she was a mother-in-law, but she treated her daughters as their own daughter. ಇಲ್ಲಿ ಈಕೆ ಅತ್ತೆಯಾಗಿದ್ರು, ಆಕೆ ತನ್ನ ಸೊಸೆಯನ್ನು ತನ್ನ ಸ್ವಂತ ಮಗಳ ಹಾಗೆ ಆಕೆ ನೋಡಿಕೊಳ್ತಾ ಇದ್ಲು. Because of the pleasant characteristics of Naomi, ಆ ಸುಂದರವಾದ ನವಮಿಯ ಸ್ವಭಾವದ ನಿಮಿತ್ತ even Ruth does not want to leave her. ಹಾಗಾಗಿ ರೂತಳು ಆಕೆಯನ್ನ ಬಿಟ್ಟು ಹೋಗಲು ಬಯಸಲಿಲ್ಲ. In that beautiful relationship, ಆ ಸುಂದರವಾದ ಒಂದು ಸಂಬಂಧದಲ್ಲಿ they become supportive to each other. ಒಬ್ಬರಿಗೊಬ್ಬರು ಅವರು ಬಹಳ ಸಹಕಾರಿಗಳಾಗಿದ್ದರು. Beloved, in many families, the problem is between mother-in-law and the daughters-in-law. ಪ್ರಿಯರೇ, ಅನೇಕ ಕುಟುಂಬಗಳಲ್ಲಿ ಅತ್ತೆ ಮತ್ತು ಸೊಸೆಗಳ ಒಂದು ಸಮಸ್ಯೆಯ ಕಾರಣವನ್ನು ನೋಡುವುದಾದ್ರೆ, and as a result that the family is separated. ಅದರ ಪರಿಣಾಮವಾಗಿ ಕುಟುಂಬಗಳು ಬೇರ್ಪಡುತ್ತದೆ. Many divorces take place. ಅನೇಕ ವಿವಾಹ ವಿಚ್ಛೇದನಗಳು ನಡೆಯುತ್ತದೆ. And it becomes a hell in their house. ಇದು ಅವರ ಮನೆಯನ್ನು ನರಕವನ್ನಾಗಿ ಮಾಡುತ್ತದೆ. But in this family, ಆದರೆ ಈ ಕುಟುಂಬದಲ್ಲಿ even though did not have anything to live on,
ಜೀವಿಸುವುದಕ್ಕೆ ಅಲ್ಲಿ ಏನು ಸೌಕರ್ಯ ಇಲ್ಲದಿದ್ದಾಗಲೂ I know that they were having a mutual respect and responsibility as well as a relationship. ಆದ್ರೆ ಅಲ್ಲಿ ಅವರಿಗೆ ಒಬ್ಬರ ಬಗ್ಗೆ ಒಬ್ಬರಿಗೆ ಗೌರವ, ಒಂದು ಒಳ್ಳೆ ಆಪ್ತ ಸಂಬಂಧ ಅವರ ಕುಟುಂಬದಲ್ಲಿ ಕಾಣಲು ಸಾಧ್ಯ. Though this relationship that they were living in the land of Moab, ಈ ಮೋವಾಬ್ನಲ್ಲಿ ಈ ಸಂಬಂಧದ ಜೀವಿತವನ್ನು ಅವರು ಜೀವಿಸ್ತಾ ಇದ್ರು. it became so famous, and even that Boaz who was living in Bethlehem came to know what this woman was doing to her. ಇವರ ಸಂಬಂಧದ ಜೀವಿತ ಎಷ್ಟು ಸುಪ್ರಸಿದ್ಧವಾಗಿತ್ತಂದ್ರೆ ಬೆತ್ಲೆಹೇಮಿನಲ್ಲಿರುವ ಬೋವಜನಿಗೂ ಇವರು ಮೋವಾಬ್ನಲ್ಲಿ ಜೀವಿಸಿದ ಜೀವಿತದ ಬಗ್ಗೆ ತಿಳಿದು ಬಂತು. Beloved, our character, our testimony is more important. ಪ್ರಿಯರೇ, ನಮ್ಮ ಸ್ವಭಾವ, ನಮ್ಮ ಸಾಕ್ಷಿ ಬಹಳ ಮುಖ್ಯ. Wealth and riches may stand little time. ಈ ಶ್ರೀಮಂತಿಕೆ ಐಶ್ವರ್ಯ ಸ್ವಲ್ಪ ಸಮಯ ನಿಲ್ಲಬಹುದು. No, it may attract people for some time. ಕೆಲವು ಸಮಯ ಅದಿರಬಹುದು. But what happened, this relationship, their character, the built up relationship, no, that will stand forever. It is a great testimony for the sake of our Lord Jesus Christ. ಈ ಒಳ್ಳೆಯ ಗುಣ ಸ್ವಭಾವದೊಂದಿಗೆ ಕಟ್ಟಿಕೊಳ್ಳುವ ಈ ಸಂಬಂಧ ಅದು ಶ್ರೇಷ್ಠವಾಗಿರುತ್ತದೆ, ಅದು ದೃಢವಾಗಿ ನಿಲ್ಲುತ್ತದೆ. The relationship that you maintain in your family, ನಿಮ್ಮ ಕುಟುಂಬದಲ್ಲಿ ನೀವು ಒಂದು ನೋಡಿಕೊಳ್ಳುವಂತ ಕಾಪಾಡಿಕೊಳ್ಳುವಂತ ಒಂದು ಸಂಬಂಧ, with your children, with your grandchildren, with your in-laws, ನಿಮ್ಮ ಮಕ್ಕಳೊಂದಿಗೆ, ಮೊಮ್ಮಕ್ಕಳೊಂದಿಗೆ, ನಿಮ್ಮ ಅತ್ತೆ ಮಾವಂದಿರೊಂದಿಗೆ, beloved, that will give a great testimony for the sake of the Lord Jesus Christ. ಪ್ರಿಯರೇ, ಆ ಸಂಬಂಧ ಯೇಸು ಕ್ರಿಸ್ತನಿಗಾಗಿ ಒಂದು ದೊಡ್ಡ ಸಾಕ್ಷಿಯಾಗುತ್ತದೆ. And says that you have left your father and mother. ನೀನು ನಿನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದಿದ್ದೀಯಾ. And normally we know that when a woman loses husband, ಇಲ್ಲಿ ನೋಡ್ರಿ, ಒಬ್ಬ ಸ್ತ್ರೀ ತನ್ನ ಪತಿಯನ್ನ ಕಳೆದುಕೊಂಡ್ರೆ naturally they depend upon their father and mother. ಸ್ವಾಭಾವಿಕವಾಗಿ ಆ ಸ್ತ್ರೀ ತನ್ನ ತಂದೆ ತಾಯಿಯನ್ನ ಆತ್ಕೊಳ್ತಾಳೆ. I know, because that they do not have any other person to depend upon. ಆದ್ರೆ ತಂದೆ ತಾಯಿಯನ್ನು ಬಿಟ್ಟು ಅವರಿಗೆ ಬೇರೆ ಯಾರು ಆತುಕೊಳ್ಳಲು ಇರುವುದಿಲ್ಲ. But in this case, know that she decided to leave her father and mother. ಆದ್ರೆ ಇಲ್ಲಿ ನೋಡ್ರಿ, ಈಕೆ ತನ್ನ ತಂದೆ ತಾಯಿಯನ್ನ ಬಿಟ್ಟು ಜೀವಿಸಲು ಸಿದ್ಧಳಾದಳು. You know that many people would have been advised her, do not make this hasty decision. ಅನೇಕ ಜನರು ಆಕೆಗೆ ಸಲಹೆಯನ್ನು ಕೊಟ್ಟಿರಬಹುದು, ಈ ರೀತಿ ತೀರ್ಮಾನ ಮಾಡಬೇಡ ಎಂಬುದಾಗಿ. But one thing, that she began to put her faith in the living God. ಆದ್ರೆ ಒಂದು ಕಾರ್ಯವೇನೆಂದ್ರೆ, ಆಕೆ ಜೀವ ಸ್ವರೂಪನಾದ ದೇವರ ಮೇಲೆ ಆಕೆ ನಂಬಿಕೆಯನ್ನು ಇಡಲು ಆರಂಭಿಸಿದಳು. Beloved, our faith in the Lord is going to make differences in our life. ಪ್ರಿಯರೇ, ನಮ್ಮ ದೇವರ ಮೇಲಿರುವ ನಂಬಿಕೆ ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ಉಂಟು ಮಾಡಲು ಆರಂಭಿಸುತ್ತದೆ. When that we put our faith in the Lord Jesus Christ, ಯಾವಾಗ ಯೇಸು ಕ್ರಿಸ್ತನ ಮೇಲೆ ನಮ್ಮ ನಂಬಿಕೆಯನ್ನು ಇಡಲು ಆರಂಭಿಸುತ್ತೇವೆ, there are many sacrifices we have to make. ಅದಕ್ಕಾಗಿ ನಾವು ಅನೇಕ ತ್ಯಾಗಗಳನ್ನು ಮಾಡಬೇಕಾಗುತ್ತದೆ. Because sometimes the Bible says, ಕೆಲವು ಬಾರಿ ಸತ್ಯವೇದವು ಹೇಳುತ್ತದೆ, even our family members, our relatives or parents may become a stumbling block for our faith. ನಮ್ಮ ಕುಟುಂಬ ಸದಸ್ಯರು, ನಮ್ಮ ಸಂಬಂಧಿಕರು, ಅವರೇ ನಮ್ಮ ನಂಬಿಕೆಗೆ ತಡೆಗೋಡೆಗಳಾಗಬಹುದು. In Matthew's Gospel chapter 10 verse 36 and 37, ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 36-37ನೇ ವಾಕ್ಯದಲ್ಲಿ Jesus said, ಯೇಸು ಹೇಳಿದನು, and a man's enemies will be those of his own household. He who loves father or mother more than me is not worthy of me, and he who loves son or daughter more than me is not worthy of me. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ನೀಡುವವನು ನನಗೆ ಯೋಗ್ಯನಲ್ಲ. Now when Jesus Christ came into this world, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ he was preaching the gospel of the kingdom of God. ದೇವರ ರಾಜ್ಯದ ಶುಭ ವಾರ್ತೆಯನ್ನು ಆತನು ಸಾರುತ್ತಾ And ಇದ್ದನು. he invited people to follow him. ಆತನನ್ನ ಹಿಂಬಾಲಿಸುವುದಕ್ಕಾಗಿ ಜನರನ್ನ ಆಮಂತ್ರಿಸಿದನು. And when some people decided to follow him, ಆಗ ಕೆಲವರು ಆತನನ್ನ ಹಿಂಬಾಲಿಸಲು ಅವರು ತೀರ್ಮಾನಿಸಿದರು. no, they did not have their full confidence to follow after him, because their parents, their relatives or their children, they became a hindrance for him. ಹಿಂಬಾಲಿಸುತ್ತಿರುವವರಿಗೆ ಒಂದು ದೃಢವಾದ ಒಂದು ಧೈರ್ಯವಿರಲಿಲ್ಲ, ಯಾಕಂದ್ರೆ ಅವರ ಕುಟುಂಬಸ್ಥರು, ಅವರ ಸಂಬಂಧಿಕರು ಅವರಿಗೆ ಒಂದು ದೊಡ್ಡ ತಡೆಯಾಗಿದ್ರು. So some of their parents became a hindrances. ಅವರಲ್ಲಿ ಕೆಲವರಿಗೆ ಅವರ ಪೋಷಕರೇ ತಡೆಯಾಗಿದ್ರು. Some of them, their children became a hindrances. ಕೆಲವರಿಗೆ ಅವರ ಮಕ್ಕಳು ತಡೆಯಾಗಿದ್ದರು. So that is why Jesus said, ಅದಕ್ಕಾಗಿ ಯೇಸು ಹೇಳಿದನು, I know a man's enemies will be those of his own household. ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. No, they became an enemies for the sake of faith. ನಂಬಿಕೆಯ ನಿಮಿತ್ತ ಅವರು ಅವರಿಗೆ ವೈರಿಗಳಾದರು. No, they will be opposing their faith. ಅವರ ನಂಬಿಕೆಯನ್ನು ಅವರು ವಿರೋಧಿಸ್ತಾ They ಇದ್ದರು. will be hindering their progress in the Lord Jesus Christ. ಯೇಸು ಕ್ರಿಸ್ತನಲ್ಲಿ ಮುಂದೆ ಹೋಗಲು ಅವರಿಗೆ ತಡೆಯಾಗಿದ್ದರು. I know they will give all kind of excuses in their life. ಅವರ ಜೀವಿತದಲ್ಲಿ ಈ ರೀತಿ ಅನೇಕ ಕಾರಣಗಳನ್ನು How ಕೊಡಬಹುದು. can you leave your father and mother? ಹೇಗೆ ತಂದೆ ತಾಯಿಯನ್ನು ಬಿಡಲು ಸಾಧ್ಯ? I know that you need to continue to be with them.
ನೀವು ನಿರಂತರವಾಗಿ ಅವರೊಂದಿಗೆ ಇರಬೇಕು. Beloved, it is not that leaving the father or mother, ಪ್ರಿಯರೇ, ತಂದೆ ತಾಯಿಯನ್ನ ಬಿಟ್ಟು ಬಿಡುವುದು ಹಾಗಲ್ಲ. but the thing is that we should have a supreme commitment and love for the Lord Jesus Christ. ನಾವು ಅರ್ಥ ಮಾಡಿಕೊಳ್ಳಬೇಕಾದುದು ಯೇಸು ಕ್ರಿಸ್ತನಿಗಾಗಿ ಆತನ ಪ್ರೀತಿಗಾಗಿ ತೆಗೆದುಕೊಳ್ಳುವ ಅತಿಶಯವಾದ ಶ್ರೇಷ್ಠವಾದ ತೀರ್ಮಾನವನ್ನ. Ruth heard the call of God in her life. ರೂತಳು ಆಕೆಯ ಜೀವಿತದಲ್ಲಿ ದೇವರ ಕರೆಯನ್ನ ಕೇಳಿದಳು. And she knew that the God of Israel, whom my mother-in-law is serving, is the true God. ಆಕೆ ಕಂಡುಕೊಂಡಳು, ತಿಳಿದುಕೊಂಡಳು, ನನ್ನ ಅತ್ತೆ ಹಿಂಬಾಲಿಸುತ್ತಿರುವ ದೇವರೇ ಜೀವ ಸ್ವರೂಪನಾದ ದೇವರು ಎಂಬುದಾಗಿ. I know that she wanted to follow after this God. ಅದಕ್ಕಾಗಿ ಆಕೆ ಈ ದೇವರನ್ನ ಹಿಂಬಾಲಿಸಲು ಆರಂಭಿಸಿದಳು. I know that decided to leave her father and mother. ಈ ತೀರ್ಮಾನ ಆಕೆ ತಂದೆ ತಾಯಿಯನ್ನ ಬಿಟ್ಟು ಬಿಡಬೇಕಾಗುವಂತ ಸ್ಥಿತಿಯನ್ನು And not ಬಂದಿತು. only that, she also left her own place. ಹಾಗೆ ಆಕೆ ತನ್ನ ಸ್ವಂತ ಸ್ಥಳವನ್ನು ಸಹ ಬಿಟ್ಟು ಬಂದಳು. I know that all those who are supporting her, ಆಕೆಗೆ ಸಹಕಾರವನ್ನು ಮಾಡುತ್ತಿದ್ದವರೆಲ್ಲರೂ, those who are friends to her, ಆಕೆ ಸ್ನೇಹಿತರು, and all the relatives, ಸಂಬಂಧಿಕರು, no, she knew that all these friends and relatives, they will become a hindrance for her faith. ಆಕೆಗೆ ತಿಳಿದ ಆಕೆ ಸ್ನೇಹಿತರು, ಸಂಬಂಧಿಕರೇ ಆಕೆಯ ನಂಬಿಕೆಗೆ ತಡೆಗಳ ಗೋಡೆಗಳಾದ್ರು. You know, when that God called Abraham, ದೇವರು ಅಬ್ರಹಾಮನನ್ನ ಕರೆದಾಗ so he told him, ಆತನು ಹೇಳಿದನು, now the Lord has said to Abraham, get out of your country, from your family, and from your father's house, to a land that I will show to you. ದೇವರು ಅಬ್ರಹಾಮನಿಗೆ ಹೇಳಿದನು, ಈಗ ನಿನ್ನ ತಂದೆ ತಾಯಿ, ನಿನ್ನ ಊರು, ನಿನ್ನ ಕುಟುಂಬವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೊರಡು ಎಂಬುದಾಗಿ. See, when Abraham was living in the other country of Babylon, ಬ್ಯಾಬಿಲೋನಿನ ಒಂದು ದೇಶದಲ್ಲಿ ಅಬ್ರಹಾಮನು ವಾಸಿಸ್ತಾ ಇದ್ದ. so that was the time that he had a revelation of God. ಆ ಸಂದರ್ಭದಲ್ಲಿ ಆತನು ದೇವರ ಪ್ರಕಟಣೆಯನ್ನು ಹೊಂದಿಕೊಂಡನು. So far that he did not have any understanding of the true God. ಅಲ್ಲಿಯವರೆಗೂ ಜೀವಂತ ದೇವರ ಬಗ್ಗೆ ಆತನಿಗೆ ಯಾವುದೇ ತಿಳುವಳಿಕೆ But ಇರಲಿಲ್ಲ. when the revelation came to him, ಯಾವಾಗ ದೈವಿಕ ಪ್ರಕಟಣೆ ಆತನಿಗೆ ತಿಳಿದು ಬಂದಿತು, God spoke to him. ದೇವರು ಆತನ ಸಂಗಡ Know ಮಾತನಾಡುವಾಗ, that you have to leave your family, you have to leave your country, ನೀನು ನಿನ್ನ ಕುಟುಂಬವನ್ನ ಬಿಟ್ಟು ಹೊರಡಬೇಕು, No, ನಿನ್ನ I'm ದೇಶವನ್ನ ಬಿಟ್ಟು ಹೊರಡಬೇಕು, and you need to follow me and come to a place where I'm going to show you. ನೀನು ನನ್ನನ್ನು ಹಿಂಬಾಲಿಸಿಕೊಂಡು ನಾನು ತೋರಿಸುವ ದೇಶಕ್ಕೆ ನೀನು ಬರಬೇಕು. Because the country and the surroundings is going to hinder your faith in the Lord. ನೀನು ಸುತ್ತುವರಿದ ಸ್ಥಳ, ನಿನ್ನ ದೇಶ, ದೇವರಲ್ಲಿರುವ ನಿನ್ನ ನಂಬಿಕೆಗೆ ಅದು ತಡೆಯಾಗುತ್ತದೆ. Beloved, in order to follow God, ಪ್ರಿಯರೇ, ದೇವರನ್ನ ಹಿಂಬಾಲಿಸುವುದಕ್ಕಾಗಿ there are many sacrifices Abraham had to make. ಅಬ್ರಹಾಮನು ಅನೇಕ ತ್ಯಾಗಗಳನ್ನ ಮಾಡಬೇಕಾಯಿತು. Ruth had to make a sacrifice. ರೂತಳು ಸಹ ಇಲ್ಲಿ ಒಂದು ತ್ಯಾಗವನ್ನ ಮಾಡಬೇಕಾಯಿತು. She had to take a risk of forsaking her father and mother. ತನ್ನ ತಂದೆ ತಾಯಿನ ಬಿಟ್ಟು ಹೊರಡುವಂತ ಒಂದು ದೃಢ ತೀರ್ಮಾನವನ್ನು ಆಕೆ She ಮಾಡಬೇಕಾಯಿತು. had to take the risk of forsaking her own nativity. ತನ್ನ ಹತ್ತಿರದ ಸಂಬಂಧಿಕರನ್ನು ಸಹ ಬಿಟ್ಟು ಹೊರಡುವ ಆ ತೀರ್ಮಾನಕ್ಕೆ ಆಕೆ ಬಂದಳು. She decided to go to a known place and to an unknown people. ಆಕೆ ತಿಳಿಯದ ಸ್ಥಳ, ತಿಳಿಯದ ಜನರ ಬಳಿಗೆ ಹೋಗಲು ತೀರ್ಮಾನಿಸಿದಳು. Beloved, when we take a step for the Lord Jesus Christ, ಪ್ರಿಯರೇ, ಯಾವಾಗ ನಾವು ಯೇಸು ಕ್ರಿಸ್ತನಿಗಾಗಿ ಹೆಜ್ಜೆನ ಇಡಲು ಆರಂಭಿಸ್ತೇವೋ, it is not a journey of picnic, ಅದೊಂದು ಪಿಕ್ನಿಕ್ ನ ಒಂದು ಪ್ರಯಾಣವಲ್ಲ, but it is a place where they need to make maximum sacrifices. ಆ ಸ್ಥಳ, ಆ ಪ್ರಯಾಣ ಬಹಳ ದೊಡ್ಡ ತ್ಯಾಗವನ್ನ ಮಾಡುವ ಸಂದರ್ಭವದು. Without making the sacrifice, ತ್ಯಾಗವನ್ನ ಮಾಡದೆ, without paying a price for the Lord Jesus Christ for our faith, ನಮ್ಮ ನಂಬಿಕೆಗಾಗಿ, ಯೇಸು ಕ್ರಿಸ್ತನ ಒಂದು ನಂಬಿಕೆಗಾಗಿ ನಾವು ಬೆಲೆಯನ್ನ ಕಟ್ಟದೆ, beloved, we cannot find truth in our life. ನಮ್ಮ ಜೀವಿತದಲ್ಲಿ ಸತ್ಯವನ್ನ ನಾವು ಕಂಡುಕೊಳ್ಳಲು ಕಷ್ಟ. If we want to receive the blessing from God, ದೇವರಿಂದ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು. if we want to be blessed by God and directed by God in our life, ನಿಮ್ಮ ಜೀವಿತದಲ್ಲಿ ದೇವರಿಂದ ಆಶೀರ್ವದಿಸಲ್ಪಟ್ಟು ದೇವರ ಮಾರ್ಗದರ್ಶನದಲ್ಲಿ ಹೋಗಬೇಕಾ, we need to make sacrifices ನಾವು ತ್ಯಾಗಗಳನ್ನ ಮಾಡಲೇಬೇಕು. from known things to an unknown future. ತಿಳಿಯದಂತ ಸ್ಥಿತಿಯಿಂದ ಒಂದು ತಿಳಿಯದಂತ ಭವಿಷ್ಯತ್ತಿಗೆ It is a taking a step of faith. ಇದು ನಂಬಿಕೆ ಹೆಜ್ಜೆಯನ್ನು ಇಡುವಂತದ್ದು. Ruth decided to take a step of faith to follow the Lord Jesus Christ. ರೂತಳು ನಂಬಿಕೆಯ ಹೆಜ್ಜೆಯನ್ನ ತೆಗೆದುಕೊಂಡಳು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕಾಗಿ. No, she decided to follow the God of Israel. ಇಸ್ರಾಯೇಲರ ದೇವರನ್ನ ಹಿಂಬಾಲಿಸಲು ಆಕೆ ತೀರ್ಮಾನಿಸಿದಳು. And she did not know what will happen for her future. ಆಕೆ ಭವಿಷ್ಯತ್ತು ಏನಾಗುತ್ತದೋ ಆಕೆಗೆ ಗೊತ್ತಿರಲಿಲ್ಲ. She never expected anything from God. ದೇವರಿಂದ ಏನು ಎದುರು ನೋಟವನ್ನು ಆಕೆ She was ಮಾಡಿರಲಿಲ್ಲ. not expecting a comfortable life. ಒಂದು ಸಂತೃಪ್ತವಾದ ಜೀವಿತವನ್ನು ಆಕೆ ಎದುರು ನೋಡ್ಲಿಲ್ಲ. But one thing they knew, this God is the true God. ಆಕೆಗೆ ಒಂದೇ ಒಂದು ಗೊತ್ತಿತ್ತು, ಈ ದೇವರು ಜೀವಂತ ದೇವರು. Even if I wanted to suffer,
ನಾನು ಕಷ್ಟವನ್ನು He ಅನುಭವಿಸಬೇಕಾದ್ರು, I want to go through the persecution in my life. ನನ್ನ ಜೀವಿತದಲ್ಲಿ ಹಿಂಸೆಯಲ್ಲಿ ಹಾದು ಹೋಗುವಂತ ಸ್ಥಿತಿ ಬಂದ್ರು, Even if everything goes against me. ನನಗೆ ವಿರೋಧವಾಗಿ ಎಲ್ಲಾ ಸ್ಥಿತಿಗಳು ಬಂದ್ರು, But no, I am willing to follow this God. ಆದರೆ ನಾನು ಈ ದೇವರನ್ನ ಹಿಂಬಾಲಿಸಲು ಒಪ್ಪಿಸಿಕೊಡ್ತೇನೆ. It was a commitment she made before God. ದೇವರ ಮುಂದೆ ಈ ತೀರ್ಮಾನವನ್ನು ಆಕೆ ಮಾಡಿದಳು. Beloved, the salvation that God gives is free. ಪ್ರಿಯರೇ, ರಕ್ಷಣೆಯನ್ನ ದೇವರು ಉಚಿತವಾಗಿ The ಕೊಡುತ್ತಾನೆ. moment that we believe in the Lord Jesus Christ, ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟ ತಕ್ಷಣದಲ್ಲಿ, repent of our sins, ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟಾಗ, turn back from Moab to Bethlehem. ಮೋವಾಬಿನಿಂದ ಬೆತ್ಲೆಹೇಮಿಗೆ ತಿರುಗುವಾಗ, No, that is a free salvation that God gives based upon the work of Jesus Christ. ಯೇಸು ಕ್ರಿಸ್ತನು ಮಾಡಿದ ಕಾರ್ಯದ ಆಧಾರದ ಮೇಲೆ ದೇವರು ರಕ್ಷಣೆಯನ್ನು ಉಚಿತವಾಗಿ ಕೊಡುತ್ತಾನೆ. Now they came to Bethlehem, ಈಗ ಅವರು ಬೆತ್ಲೆಹೇಮಿಗೆ ಬಂದರು. but in that place, ಈ ಸ್ಥಳದಲ್ಲಿ you know that he says that God has visited that place, ದೇವರು ಆ ಸ್ಥಳದಲ್ಲಿ ಅವರನ್ನ ಸಂಧಿಸಿದನು. and he says that God started to bless the place of Bethlehem. ದೇವರು ಆ ಬೆತ್ಲೆಹೇಮ್ ಸ್ಥಳವನ್ನು ಆಶೀರ್ವದಿಸಲು ಆರಂಭಿಸಿದನು. And no, even though they are in the house of bread, ಅವರು ರೊಟ್ಟಿಯ ಮನೆಯಲ್ಲಿದ್ದಾರೆ. Naomi and Ruth, ನವಮಿ ಮತ್ತು ರೂತಳು, they were poor. ಅವರು ಬಡವರು, They don't have anything to live on. ಅವರಿಗೆ ಜೀವಿಸಲು ಆಹಾರಕ್ಕೆ ಏನೂ ಇರಲಿಲ್ಲ. And when they came to that place, ಈ ಸ್ಥಳಕ್ಕೆ ಅವರು ಬಂದಾಗ she do not know what to do. ಏನು ಮಾಡಬೇಕು ಆಕೆ ಗೊತ್ತಿರಲಿಲ್ಲ. Chapter 2 verse 2. 2ನೇ ಅಧ್ಯಾಯ 2ನೇ ವಾಕ್ಯ. So Ruth the Moabitess said to Naomi, please let me go to the field and glean heads of grain after him in whose sight I may find favor. And she said to her, go my daughter. ಮೋವಾಬ್ಯಳಾದ ಋತುಳು ನೊವೊಮಿಗೆ, ನಾನು ಹೋಗಿ ಯಾವನು ನನಗೆ ದಯೆ ತೋರಿಸುವನೋ ಅವನ ಹೊಲದಲ್ಲಿ ಹಕ್ಕಲತೆನೆಗಳನ್ನ ಕೂಡಿಸಿಕೊಂಡು ಬರುವೆನು ಅಂದಳು. See, when that she came to that place, ನೋಡಿರಿ, ಈಕೆ ಆ ಸ್ಥಳಕ್ಕೆ ಬಂದಾಗ no, she remained poor. ಆಕೆ ಬಡವಳಾಗಿರಬಹುದು, But one thing that she did not blame for her decision. ಆದ್ರೆ ಆಕೆ ತನ್ನ ತೀರ್ಮಾನಕ್ಕೆ ಎಂದು ದೂರು ಹೇಳಲಿಲ್ಲ. She never thought that something good will happen in her life. ಆಕೆ ಎಂದು ಯೋಚಿಸಿರಲಿಲ್ಲ ಆಕೆ ಜೀವಿತದಲ್ಲಿ ಏನೋ ಒಳ್ಳೆಯದು ನಡೆಯುತ್ತದೆ ಎಂಬುದಾಗಿ. But one thing that she did is she knew that she is very poor. ಆಕೆಗೆ ಒಂದು ಕಾರ್ಯ ಗೊತ್ತಿತ್ತು, ಆಕೆ ಬಡವಳು ಎಂಬುದಾಗಿ. And there is a special concern or the concern of God for the poor. ಬಡವರಿಗಾಗಿ ದೇವರಿಗೆ ಒಂದು ವಿಶೇಷವಾದ ಒಂದು ಯೋಚನೆ ಅಲ್ಲಿತ್ತು. You know that the Bible says ಸತ್ಯವೇದ ಹೇಳುತ್ತದೆ, God is the defender of the poor and the widows. ದೇವರು ಬಡವರು ಹಾಗೂ ವಿಧವೆಯರ ಪರವಾಗಿ ಆತನು ವ್ಯಾಜ್ಯ ಮಾಡುವವನು ಎಂಬುದಾಗಿ The ಹೇಳುತ್ತದೆ. God of Israel is a God who is concerned about the poor, the widows and the strangers. ಇಸ್ರಾಯೇಲ್ಯರ ದೇವರು ಬಡವರು ವಿಧವೆಯರು ಬಲ್ಲಿದರ ಬಗ್ಗೆ ಆತನು ಭಾರವುಳ್ಳವನು. Beloved, this morning I wanted to assure you, ಈ ಮುಂಚಾನೆ ವೇಳೆಯಲ್ಲಿ ಪ್ರಿಯರೇ, ನಿಮಗೆ ಒಂದು ದೃಢತೆಯನ್ನು ನಾನು ನೀಡ್ತೇನೆ. even if you are a poor person, ನೀವು ಬಡವರಾಗಿರಬಹುದು, you are a widow, ನೀವು ವಿಧವೆಯಾಗಿರಬಹುದು, and maybe a stranger, ನೀವು ಯಾರು ಅರಿಯದ ಒಬ್ಬ ಅವರಾಗಿರಬಹುದು, or a fatherless person. ನೀವು ತಂದೆ ಇಲ್ಲದಂತ ವ್ಯಕ್ತಿ ಆಗಿರಬಹುದು. But why the Bible says that God is the defender of the poor and the fatherless. ಆದ್ರೆ ಸತ್ಯವೇದವು ಹೇಳುತ್ತದೆ, ತಂದೆ ಇಲ್ಲದವರಿಗೆ ವಿಧವೆಯರಿಗೆ ದೇವರೇ ಆಧಾರ ಎಂಬುದಾಗಿ. I know that God has a special provision for the poor people in the land. ಆ ಭೂಮಿಯಲ್ಲಿ ಬಡವರಿಗಾಗಿ ದೇವರೊಂದು ವಿಶೇಷವಾದ ಸದವಕಾಶವನ್ನ ಮಾಡಿದ್ದನು. What are the provision that God has made for the poor? ಆ ಬಡವರಿಗಾಗಿ ದೇವರಲ್ಲಿ ಯಾವೆಲ್ಲ ಸದವಕಾಶ ಮಾಡಿದ್ದ? One thing the Bible says, know that when the Israelites they cultivate the land, ಒಂದು ಕಾರ್ಯವನ್ನು ಸತ್ಯವೇದ ಹೇಳುತ್ತದೆ, ಇಸ್ರಾಯೇಲರು ಭೂಮಿಯನ್ನ ಉಳುಮೆ ಮಾಡಿದಾಗ, I know that when they are harvesting, ಅವರ ಸುಗ್ಗಿಯ ಸಮಯದಲ್ಲಿ I know that they should not harvest the entire field. ಅವರ ಇಡೀ ಭೂಮಿಯನ್ನು ಅವರು ಸುಗ್ಗಿ ಮಾಡುವಲು ಅವಕಾಶವಿರಲಿಲ್ಲ. But they have to leave certain portion or certain things for the poor and the needy. ಅವರು ಎಲ್ಲ ಬೆಳೆಯನ್ನ ಕೊಯ್ಯಲು ಅಲ್ಲಿ ಅವಕಾಶವಿರಲಿಲ್ಲ. ಕೆಲವು ಭಾಗವನ್ನ ಬಡವರಿಗಾಗಿ, ಅಗತ್ಯ ಇರುವವರಿಗಾಗಿ ಹಾಗೆ ಬಿಡಬೇಕಾಗಿತ್ತು. Whatever is left over in that land, that belongs to the poor. ಆ ಭೂಮಿಯಲ್ಲಿ ಏನೆಲ್ಲ ಉಳಿಯುತ್ತಾ ಇತ್ತೋ ಅದು ಬಡವರಿಗೆ ಸಂಬಂಧಪಟ್ಟದ್ದು. That is commanded by God. ಇದು ದೇವರಿಂದ ಆಜ್ಞೆಯಾಗಿತ್ತು. It is a command of God that you should not glean the land. ದೇವರ ಆಜ್ಞೆಯಾಗಿತ್ತು, ಇಡೀ ಭೂಮಿಯನ್ನು ನೀವು ಕೊಯ್ಯಲು ಮಾಡಬಾರದು Something ಎಂಬುದಾಗಿ. they have to give to the Lord. ದೇವರಿಗಾಗಿ ನೀವು ಕೊಡಬೇಕು. You know, in this particular passage in Leviticus chapter 19, ಯಾಜಕ ಕಾಂಡ 19ನೇ ಅಧ್ಯಾಯದ ವಿಶೇಷವಾದ ಆ ಭಾಗದಲ್ಲಿ verse 9 and 10, 9 ಮತ್ತು 10ನೇ ವಾಕ್ಯದಲ್ಲಿ, then in Leviticus chapter 23 verse 22, ಆ ಯಾಜಕ ಕಾಂಡ 23, 22ರಲ್ಲಿ there it says, ಅಲ್ಲಿ ಹೀಗೆ ಹೇಳುತ್ತದೆ, when that you are cutting or that you are harvesting,
ನಿಮ್ಮ ಸುಗ್ಗಿ ನೀವು ಬೆಳೆಯನ್ನು ಕೊಯ್ಲು ಮಾಡುವಾಗ No, you should leave certain portion to the poor. ಬಡವರಿಗಾಗಿ ನೀವು ಅಷ್ಟು ಭಾಗವನ್ನ ಬಿಡಬೇಕು. And particularly this passage is connected with the first fruit offering. ಈ ವಾಕ್ಯ ಭಾಗ ಮೊದಲನೇ ಫಲದ ಕಾಣಿಕೆಯ ಬಗ್ಗೆ ಅದು ಸಂಬಂಧವುಳ್ಳದಾಗಿದೆ. Now when they harvest, ಆ ಸುಗ್ಗಿಯ ಸಂದರ್ಭದಲ್ಲಿ the first part they have to give to the Lord as an offering. ಅವರ ಮೊದಲನೆಯ ಫಲ ದೇವರಿಗೆ ಕಾಣಿಕೆಯಾಗಿ ಕೊಡಬೇಕಾಗಿತ್ತು. I know it is an offering unto the Lord ಇದು ದೇವರಿಗೆ ಸಲ್ಲಿಸುವ ಕಾಣಿಕೆ. because that God has blessed them. ಇದರ ನಿಮಿತ್ತ ದೇವರು ಅವರನ್ನು ಆಶೀರ್ವದಿಸುತ್ತಾನೆ. God has given them every rain and seasons of good harvest. ದೇವರು ಮಳೆಯನ್ನ ಒಳ್ಳೆಯ ಸುಗ್ಗಿಯನ್ನ ಅವರಿಗೆ ಕೊಡುತ್ತಾನೆ. So as a gratitude they are offering a portion to the Lord as first fruit. ಈ ಉಪಕಾರಕ್ಕೆ ಬದಲಾಗಿ ಅವರು ದೇವರಿಗೆ ಪ್ರಥಮ ಫಲವನ್ನ ಕಾಣಿಕೆಯಾಗಿ ಕೊಡುತ್ತಾ ಇದ್ದರು. And in the same passage ಅದೇ ಒಂದು ವಾಕ್ಯ ಭಾಗದಲ್ಲಿ it says that the gleaning is also allowed. You know that it not to give to a certain portion to the poor. ಬಡವರಿಗಾಗಿ ಕೆಲವು ಭಾಗವನ್ನ ಬಿಡಬೇಕೆಂಬುದಾಗಿ ಅಲ್ಲಿ ಉಲ್ಲೇಖವಾಗಿದೆ. So that is the commandment of God. ಇದು ದೇವರ ಆಜ್ಞೆಯಾಗಿತ್ತು. So the gleaning is for the poor. ಬಡವರಿಗಾಗಿ ಅಲ್ಲಿ ಬಿಡುವಂತ ಬೆಳೆ ಅದು ಬಡವರಿಗಾಗಿ. It is for the poor and the fatherless. ಬಡವರಿಗಾಗಿ, ವಿಧವೆಯರಿಗೆ, ತಂದೆ ತಾಯಿ ಇಲ್ಲದವರಿಗಾಗಿ, For the widows and the strangers. ವಿಧವರಿಗಾಗಿ, ಯಾರು ಅರಿಯದವರಿಗಾಗಿ. You know that she is a stranger in that country. ಈಕೆ ನೋಡ್ರಿ, ಯಾರು ಅರಿಯದಳು ಆಕೆ ಆಗಿದ್ದಳು ಆ ದೇಶದಲ್ಲಿ. She is a widow. ಆಕೆ ವಿಧವೆ, She is a poor. ಆಕೆ ಬಡವಳು. Know that God has a special provision for these people. ಆ ಜನರಿಗಾಗಿ ದೇವರು ಅಲ್ಲಿ ಒಂದು ವಿಶೇಷವಾದ ಸೌಲಭ್ಯವನ್ನು ಮಾಡಿದ್ದನು. According to the word of God, she can go to the field. ದೇವರ ವಾಕ್ಯದ ಪ್ರಕಾರ ಆಕೆ ಆ ಒಂದು ಹೊಲಕ್ಕೆ ಹೋಗುವ ಅವಕಾಶವಿತ್ತು. I know even though that is not her own field. ಆಕೆಯ ಸ್ವಂತ ಭೂಮಿ ಅದು ಆಗಿಲ್ಲದೆ ಇರಬಹುದು. Somebody did the cultivation there. ಯಾರೋ ಅಲ್ಲಿ ಉಳುಮೆ ಮಾಡಿದ್ರು. But she has a portion in that land. ಆದ್ರೆ ಆ ಭೂಮಿಯಲ್ಲಿ ಈಕೆಗೆ ಒಂದು ಭಾಗವಿತ್ತು. I know that is a provision of God. ಅದು ದೇವರ ಒಂದು ಒದಗಿಸುವಿಕೆ. And the secondly also says that there is a certain portion of the tithe belongs to the poor and the widows. ಎರಡನೇದಾಗಿ ಆ ವಿಧವೆಯರಿಗಾಗಿ, ಬಡವರಿಗಾಗಿ ಅಲ್ಲಿ ಒಂದು ದಶಮಾಂಶವನ್ನು ನಾವು ಕಾಣ್ತೇವೆ. Deuteronomy chapter 26 verse 12. ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ 12ನೇ ವಾಕ್ಯ. So when they harvested everything, ಅವರು ಸುಗ್ಗಿಯನ್ನ ಕೊಯ್ಲನ್ನ ಮಾಡಿದ ನಂತರ there is a certain portion as an offering they have to give to the poor and the needy. ಆ ಕೆಲವು ಭಾಗವನ್ನ ಬಡವರಿಗಾಗಿ, ಅಗತ್ಯ ಇರುವವರಿಗಾಗಿ ಅವರು ಕಾಣಿಕೆಯಾಗಿ ಕೊಡ್ಲೇಬೇಕಾಗಿತ್ತು. This is also commanded by the Lord. ಇದು ಸಹ ದೇವರಿಂದ ಕೊಡಲ್ಪಟ್ಟ ಆಜ್ಞೆಯಾಗಿತ್ತು. Beloved, that God has a plan and a law for the poor and the needy. ಪ್ರಿಯರೇ, ಬಡವರಿಗಾಗಿ, ಅಗತ್ಯತೆ, ಕಷ್ಟದಲ್ಲಿರುವವರಿಗಾಗಿ ದೇವರ ಬಳಿ ಆ ಯೋಜನೆ ಇತ್ತು. And the third provision that God has given them, ಮೂರನೇದಾಗಿ ಅವರಿಗಾಗಿ ದೇವರು ಮಾಡಿದ in ಸದಾವಕಾಶ. Exodus chapter 23 verse 11, ವಿಮೋಚನ ಕಾಂಡ 23ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, you know that when that he says that every 6 they can cultivate and reap the harvest for 6 years. 6 ವರ್ಷಕ್ಕೆ ಒಂದು ಬಾರಿ ಅವರು ಸುಗ್ಗಿಯನ್ನ ಕೊಯ್ಲನ್ನ ಮಾಡಬಹುದು. And the 7th year, 7ನೇ ವರ್ಷ, it is called as a sabbatical year. ಅದು ಸಬ್ಬತ್ ವರ್ಷವಾಗಿತ್ತು. That year ಆ ವರ್ಷದಲ್ಲಿ they cannot cultivate, ಅವರು ಉಳುಮೆ ಮಾಡಕ್ಕಿಲ್ಲ, they cannot harvest anything from the land. ಭೂಮಿಯಿಂದ ಯಾವ ಕೊಯ್ಲು ಸುಗ್ಗಿ ಮಾಡಲಿಲ್ಲ. Whatever is grown up in the land, ಆ ಭೂಮಿಯಲ್ಲಿ ಏನೆಲ್ಲ ಬೆಳೆಯುತ್ತದೋ, whatever is land up produces the land, ಭೂಮಿ ಏನನ್ನೆಲ್ಲ ಅಲ್ಲಿ ಉತ್ಪಾದನೆ you ಮಾಡುತ್ತದೋ, know that all the poor people can go and collect it. ಬಡವರು ಮಾತ್ರ ಹೋಗಿ ಅದನ್ನ ಅವರು ಸಂಗ್ರಹ ಮಾಡಬಹುದಿತ್ತು. I know that belongs to them. ಅದು ಬಡವರಿಗಾಗಿ. So that is the way that God has put a social system in the land of Israel. ಇಸ್ರಾಯೇಲ್ ದೇಶದಲ್ಲಿ ಈ ರೀತಿಯ ಸಾಮಾಜಿಕ ನಿಯಮವನ್ನ ದೇವರು ಮಾಡಿದ್ದನು. Beloved, today that many governments that follow this rule. ಪ್ರಿಯರೇ, ಇಂದು ಅನೇಕ ಸರ್ಕಾರಗಳು ಈ ನಿಯಮವನ್ನ ಹಿಂಬಾಲಿಸುತ್ತದೆ. But they have a certain portion, they have a social system for the poor and the widows. ಬಡವರಿಗಾಗಿ, ವಿಧೇಯರಿಗಾಗಿ ಸಾಮಾಜಿಕವಾದ ಈ ರೀತಿಯ ಕೆಲವು ನಿಯಮ ಭಾಗಗಳಿರುತ್ತದೆ. Maybe a pension or some kind of a subsidy for the poor. ಬಡವರಿಗಾಗಿ ಪೆನ್ಷನ್ ಅಥವಾ ಕೆಲವು ಸಬ್ಸಿಡಿಯನ್ನ ನೀಡುತ್ತಾರೆ. No, that is biblical. ಇದು ಸತ್ಯವೇದ ಆಧಾರ. God has a concern for the poor. ಬಡವರಿಗಾಗಿ ದೇವರಿಗೆ ಒಂದು ಯೋಜನೆ ಇತ್ತು. You know, but the Bible says that he is the defender of the poor and the widows. ಸತ್ಯವೇದ ಹೇಳುತ್ತದೆ, ಬಡವರು, ವಿಧವೆಯರ ಪರವಾಗಿ ದೇವರು ಅಲ್ಲಿ ವ್ಯಾಜ್ಯ ಮಾಡ್ತಾನೆ ಎಂಬುದಾಗಿ. Psalm 68 verse 5 says, a father of the fatherless, a defender of the widows is God in his holy habitation. ತಂದೆ ತಾಯಿ ಇಲ್ಲದವರಿಗೆ ಆತನೇ ಆಧಾರ ಎಂಬುದಾಗಿ. And even Psalm 146 verse 9 says, ಕೀರ್ತನೆ 146:9 ವಾಕ್ಯ ಹೇಳುತ್ತದೆ, the Lord watches over the foreigner and sustains the fatherless and the widow. ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ, ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ. Beloved, this morning I want to assure you,
ಈ ಮುಂಚಾನೆ ಪ್ರಿಯರೇ, ನಾನು ನಿಮಗೆ ಒಂದು ಗ್ಯಾರಂಟಿಯನ್ನು ಕೊಡ್ತೇನೆ. I know that many are going through hard times in our life. ಅನೇಕರು ನಿಮ್ಮ ಜೀವಿತದಲ್ಲಿ ಕಠಿಣವಾದ ಸ್ಥಿತಿಯಲ್ಲಿ ಹಾದು You may ಹೋಗುತ್ತಿರಬಹುದು. be a poor widow. ಬಡವ And ವಿಧವೆಯಾಗಿರಬಹುದು. you have lost your husband very young in your age. ನಿಮ್ಮ ಯೌವನ ಪ್ರಾಯದಲ್ಲೇ ನಿಮ್ಮ ಪತಿಯನ್ನು ನೀವು ಕಳೆದುಕೊಂಡಿರಬಹುದು. Children, you have become fatherless. ಆ ಮಕ್ಕಳೇ, ನಿಮಗೆ ತಂದೆ ಇಲ್ಲದಂತ ಅನುಭವ You ಇರಬಹುದು. do not have any resources to live on. ನೀವು ಮುಂದೆ ಜೀವಿಸಲು ಯಾವುದೇ ಒಂದು ಸೌಲಭ್ಯ ನಿಮಗೆ ಇಲ್ಲದೆ ಇರಬಹುದು. You know that you feel threatened in your life. ನಿಮ್ಮ ಭಯದಲ್ಲಿ, ನಿಮ್ಮ ಜೀವಿತದಲ್ಲಿ ಒಂದು ಭಯದ ಅನುಭವ ನಿಮಗೆ ಆಗುತ್ತಿರಬಹುದು. But there is a God in heaven, ಆದ್ರೆ ಪರಲೋಕದ ಒಬ್ಬ ದೇವರಿದ್ದಾನೆ, the creator, ಸೃಷ್ಟಿಕರ್ತನು, your savior, ನಿಮ್ಮ ರಕ್ಷಕನು. that he says, ಆತನು ಹೇಳ್ತಾನೆ, no, he himself is the father to the fatherless. ತಂದೆ ಇಲ್ಲದವರಿಗೆ ಆತನೇ ತಂದೆಯಾಗಿದ್ದಾನೆ. Know that he will stand for you. ಆತನು ನಿಮಗಾಗಿ ನಿಲ್ಲುತ್ತಾನೆ. He is the defender of widows. ವಿಧವೆಯರನ್ನ ಪರವಾಗಿ ಆತನು ನಿಲ್ಲುತ್ತಾನೆ. I know that the Bible says that nobody should ill treat the widows and the poor. ಸತ್ಯವೇದ ಹೇಳುತ್ತದೆ, ಬಡವರನ್ನ ವಿಧವೆಯರನ್ನ ಯಾರು ತಪ್ಪಾಗಿ ಉಪಯೋಗಿಸಿಕೊಳ್ಳಬಾರದು And they ಎಂಬುದಾಗಿ. should not do any injustice to these people. ಇವರಿಗೆ ಯಾವುದೇ ಅನ್ಯಾಯ ಮಾಡಬಾರದು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. Whoever do injustice to the poor and whoever does injustice to the widows. ವಿಧವೆಯರಿಗೆ, ಬಡವರಿಗೆ ಯಾರಾದ್ರೂ ಅನ್ಯಾಯವನ್ನ ಮಾಡಿದರೆ, And it says that the God in heaven, that he will see to it that you will be repaid by God. ಪರಲೋಕದ ದೇವರು ಅದನ್ನ ನೋಡ್ತಾನೆ, ಅದಕ್ಕೆ ದೇವರು ಬೆಲೆಯನ್ನ, ಕ್ರಯವನ್ನ ಕೊಡ್ತಾನೆ. Beloved, you need to be very careful. ಪ್ರಿಯರೇ, ನಾವು ಬಹಳ ಎಚ್ಚರಿಕೆಯಿಂದ We ಇರಬೇಕು. need to be very careful. ನಾವು ಬಹಳ ಎಚ್ಚರಿಕೆಯಿಂದ We ಇರಬೇಕು. should not do any wrong or injustice to the poor and the widows. ಬಡವರಿಗೆ, ವಿಧವೆಯರಿಗೆ ಯಾವ ಅನ್ಯಾಯವನ್ನ ನಾವು ಮಾಡಬಾರದು. And this is a thing that happens in our society. ನಮ್ಮ ಸಮಾಜದಲ್ಲಿ ಇಂಥ ಕಾರ್ಯಗಳು ನಡೆಯುತ್ತದೆ. Many people exploit the poor, exploit the widows. ಅನೇಕರು ಬಡವರನ್ನ, ವಿಧವೆಯರನ್ನ ಬಹಳಷ್ಟು ಬಾಧಿಸ್ತಾರೆ. They grab their land, they grab their property. ಅವರ ಭೂಮಿಯನ್ನ, ಅವರ ಆಸ್ತಿಯನ್ನ ಅವರು ವಂಚಿಸ್ತಾರೆ, ಮೋಸ Beloved, ಮಾಡ್ತಾರೆ. according to the word of God, the curses will never leave from your family. ದೇವರ ವಾಕ್ಯ ಅಂತವರಿಗೆ ಹೇಳ್ತದೆ, ಅಂತವರ ಕುಟುಂಬದಲ್ಲಿ ದೇವರ ಶಾಪ ಬಿಟ್ಟು ಹೋಗುದಿಲ್ಲ. I know, because that God is the one who is standing on behalf of the poor and the widows. ದೇವರು ತಾನೇ ಬಡವರು, ವಿಧವೆಯರ ಪರವಾಗಿ ನಿಲ್ಲುವವನು. And that God is by law that he has made a provision for the poor. ಬಡವರಿಗಾಗಿ ದೇವರು ತಾನೇ ನಿಯಮವನ್ನು ಮಾಡಿದ್ದಾನೆ. And today, beloved, that we need to understand ಪ್ರಿಯರೇ, ಇಂದು ನಾವು ಅರ್ಥ ಮಾಡಿಕೊಳ್ಳಬೇಕು. our social responsibility to the poor and the needy. ಸಾಮಾಜಿಕವಾಗಿ ನಮ್ಮ ಜವಾಬ್ದಾರಿ ಇದೆ ಬಡವರಿಗಾಗಿ, ಅಗತ್ಯತೆಯಲ್ಲಿರುವವರಿಗಾಗಿ. Some of us have been blessed by God immeasurably. ಕೆಲವರು ದೇವರಿಂದ ಅತಿಶಯವಾಗಿ ಆಶೀರ್ವದಿಸಲ್ಪಟ್ಟಿದ್ದೀರಾ. Better privileges, better richness in your life. ಒಳ್ಳೆ ಸದವಕಾಶ, ಒಳ್ಳೆ ಶ್ರೀಮಂತಿಕೆ ನಿಮ್ಮ ಜೀವಿತದಲ್ಲಿ ಇದೆ. And when you become fruitful, ಯಾವಾಗ ನೀವು ಫಲಭರಿತರಾಗ್ತೀರಿ, when you have resources in your life, ಯಾವಾಗ ನಿಮ್ಮ ಜೀವಿತದಲ್ಲಿ ಸಮೃದ್ಧಿ ಇರುತ್ತದೋ, beloved, that is not just for yourself. ಪ್ರಿಯರೇ, ಅದು ನಿಮಗಾಗಿ ಮಾತ್ರವಲ್ಲ. It is also need to be shared with those who do not have any resources in their life. ಅವರ ಜೀವಿತದಲ್ಲಿ ಯಾವುದೇ ಸೌಲಭ್ಯ ಇಲ್ಲದವರ ಬಳಿ ನೀವು ಹಂಚಿಕೊಳ್ಳಬೇಕು ನಿಮ್ಮ ಸೌಲಭ್ಯವನ್ನ. This is a biblical principle. ಇದು ಸತ್ಯವೇದದ ನಿಯಮವಾಗಿದೆ. No, that is the reason that many churches started orphanages in the past. ಅದಕ್ಕಾಗಿಯೇ ಸಭೆಗಳು ಕಳೆದ ದಿನಮಾನಗಳಲ್ಲಿ ಅನೇಕ ಅನಾಥ ಆಶ್ರಮಗಳನ್ನೆಲ್ಲ ಆರಂಭಿಸಿದ ನಾವು ಕಂಡಿದ್ದೇವೆ. Because that they also have a right to live in this world. ಅವರಿಗೂ ಸಮೇತ ಈ ಲೋಕದಲ್ಲಿ ಜೀವಿಸುವ ಅಧಿಕಾರವಿದೆ. There is a God that who is concerned about them. ಅವರ ಬಗ್ಗೆ ಯೋಚಿಸುವ ಒಬ್ಬ ದೇವರಿದ್ದಾನೆ. What God has put in your hand, ನಿಮ್ಮ ಕೈಯಲ್ಲಿ ದೇವರು ಏನನ್ನ ಕೊಟ್ಟಿದ್ದಾನೋ, when you do not share with others, ಅದನ್ನ ನೀವು ಇತರರೊಂದಿಗೆ ಹಂಚಿಕೊಳ್ಳದೆ know ಇದ್ದಾಗ, that you are legally taking what belongs to God. ದೇವರಿಗೆ ಸಂಬಂಧಪಟ್ಟದನ್ನ ನ್ಯಾಯಬದ್ಧವಾಗಿ ನೀವು ವಂಚಿಸಿದ ಹಾಗೆ. Know that you are supposed to go to the poor and to the widows. Know that you are taking for yourself. ನೀವು ಬಡವರು, ವಿಧವೆಯರ ಬಳಿ ಹೋಗದೇ ಇದ್ರೆ ನಿಮಗೆ ನೀವೇ ಅದು ವಂಚನೆ ಮಾಡಿಕೊಂಡು ಉಪಯೋಗಿಸಿಕೊಂಡ ಹಾಗೆ. And even the Bible says, ಸತ್ಯವೇದ ಹೇಳುತ್ತದೆ, when these people they share with the needy, ಯಾವಾಗ ಈ ಜನರು ಈ ಕಷ್ಟದಲ್ಲಿರುವವರ ಸಂಗಡ ಹಂಚಿಕೊಳ್ತಾರೋ, and when they sabbatical year, when they do not cultivate and allow the poor to take make use of all these things for themselves. ಸಬ್ಬತ್ ವರ್ಷದಲ್ಲಿ ತಮ್ಮ ಸ್ವಂತಕ್ಕಾಗಿ ಏನನ್ನ ಉಪಯೋಗಿಸಿಕೊಳ್ಳದೆ ಅದನ್ನ ಬಿಟ್ಟು ಬಿಡ್ತಾರೋ, No, that says that God will bless them within 6 years. No, God will give them resources for 8 years. ದೇವರು 6 ವರ್ಷದಲ್ಲಿ ಅವರನ್ನು ಆಶೀರ್ವದಿಸಿ 8 ವರ್ಷ ಜೀವನಕ್ಕೆ ಬೇಕಾದಂತ ಸಂಪತ್ತನ್ನ ಕೊಡುತ್ತಾನೆ. Because they honor God. ಯಾಕಂದ್ರೆ ದೇವರು ಅವರು ಗೌರವಿಸ್ತಾರೆ. And also, beloved, that there will be an abundance of supply in your life if you share your resources
with the poor and the needy. ಪ್ರಿಯರೇ, ನಿಮ್ಮ ಸಂಪತ್ತನ್ನ ಬಡವರು ಕಷ್ಟದಲ್ಲಿರುವವರ ಸಂಗಡ ನೀವು ಹಂಚಿಕೊಂಡ್ರೆ ದೇವರು ಇನ್ನೂ ಸಹ ಅಧಿಕವಾಗಿ ನಿಮಗೆ ಕೊಡ್ತಾನೆ. Here is a man called Boaz. He was immensely blessed by God. ಇಲ್ಲಿ ಬೋವಜ್ ಎಂಬ ವ್ಯಕ್ತಿ ಇದ್ದಾನೆ. ಆತನು ದೇವರಿಂದ ಸಮೃದ್ಧವಾಗಿ He ಆಶೀರ್ವದಿಸಲ್ಪಟ್ಟವನು. understood that all the blessing that he enjoy is from God. ಆತನಿಗೆ ಗೊತ್ತಿತ್ತು ಆತನು ಆನಂದಿಸುತ್ತಿರುವ ಎಲ್ಲ ಆಶೀರ್ವಾದ ದೇವರಿಂದ ಬಂದದ್ದು. That is not for himself alone. ಆತನು ತನ್ನ ಆತನಿಗಾಗಿ ಸ್ವಂತವಾಗಿ ಮಾತ್ರವಲ್ಲ ಅದು. But he knew that that need to be shared with others. ಆತನಿಗೆ ಗೊತ್ತಿತ್ತು ತನ್ನ ಸಂಪತ್ತನ್ನ ಇತರರೊಂದಿಗೆ To the ಹಂಚಿಕೊಳ್ಳಬೇಕು poor ಎಂಬುದಾಗಿ. and the widows. ಬಡವರ ಬಗ್ಗೆ ವಿಧವೆಯರಿಗೆ. Beloved, that God is always concerned about the poor and the widows. ಪ್ರಿಯರೇ, ಯಾವಾಗಲೂ ದೇವರು ಬಡವರ ಬಗ್ಗೆ ವಿಧವೆಯರ ಬಗ್ಗೆ ಚಿಂತಿಸ್ತಾನೆ. We read in the Bible. ಸತ್ಯವೇದದಲ್ಲಿ ನಾವು ಇದನ್ನು ಓದುತ್ತೇವೆ. There was a widow in Saraphat. ಸಾರಪಾತ್ನಲ್ಲಿ ಒಬ್ಬ ವಿಧವೆ ಇದ್ದಳು. She was not the tribe of Israel. ಆಕೆ ಇಸ್ರಾಯೇಲ್ ವಂಶದವಳಲ್ಲ. But even though that she was a child, ಆಕೆ ಅನ್ಯಳಾಗಿದ್ದರು. God has a concern for that widow. ದೇವರು ಆ ವಿಧವೆಯ ಬಗ್ಗೆ ಯೋಚಿಸಿದನು. She sent a prophet called Elijah to that widow. ಆ ವಿಧವೆ ಬಳಿ ಎಲಿಯ ಎಂಬ ಪ್ರವಾದಿಯನ್ನು ಕಳಿಸಿದನು. When death was ruling in their life, ಆಕೆ ಜೀವಿತದಲ್ಲಿ ಮರಣವು ಆಳ್ವಿಕೆ ಮಾಡುತ್ತಿದ್ದಾಗ know that God brought provision. God brought life to this family. ಆ ಸಂದರ್ಭದಲ್ಲಿ ದೇವರು ಆ ಕುಟುಂಬದಲ್ಲಿ ಜೀವವನ್ನ ನೀಡಿದನು. I know it was a miraculous provision. ಅಲ್ಲಿ ಅದ್ಭುತಕರವಾದ ಒಂದು ಒದಗಿಸುವಿಕೆ ಅದು. Our God is a God who do miracles. ದೇವರು ಅದ್ಭುತವನ್ನು ಮಾಡುವ And ದೇವರು. we also see another widow in the 2 Kings chapter 4. ಎರಡನೇ ಅರಸು 4ನೇ ಅಧ್ಯಾಯದಲ್ಲಿ ಇನ್ನೊಬ್ಬ ವಿಧವೆಯ ಬಗ್ಗೆ ನಾವು ನೋಡ್ತೇವೆ. A widow of a servant of God. ದೇವರ ಸೇವಕನ ಪತ್ನಿ. And know that when she became, her husband died, ಆಕೆಯ ಪತಿ ಸತ್ತು ಹೋದಾಗ they did not have any resources to live on. ಜೀವಿಸಲು ಯಾವುದೇ ಸಂಪತ್ತು ಆಕೆಗೆ ಇರಲಿಲ್ಲ. We see that God miraculously multiplied the oil. ಅಲ್ಲಿ ನಾವು ನೋಡ್ತೇವೆ ದೇವರು ಅದ್ಭುತ ರೀತಿಯಾಗಿ ಆಕೆಯ ಎಣ್ಣೆಯನ್ನು ಅಧಿಕ That ಮಾಡಿದಂತದನ್ನ. was a supernatural provision of God. ಅತಿಶಯವಾದ ದೇವರ ಒದಗಿಸುವಿಕೆಯನ್ನು ಕಾಣುತ್ತೇವೆ. Miracle working power of God on behalf of the poor and the widows. ಬಡವರಿಗಾಗಿ ವಿಧವೆಯರಿಗಾಗಿ ದೇವರ ಅದ್ಭುತ ಕಾರ್ಯವಾದ ಶಕ್ತಿಯನ್ನು ನಾವಲ್ಲಿ ಕಾಣುತ್ತೇವೆ. When Jesus was on the earth, ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ and as we is going through a city called Nain, ನಾಯಿನ್ ಎಂಬ ಪಟ್ಟಣಕ್ಕೆ ಆತನು ಹಾದು there ಹೋಗುತ್ತಿದ್ದಾಗ was a widow's son died. ವಿಧವೆಯ ಮಗನು ಸತ್ತು ಹೋದನು. As going through the funeral procession, ಶವ ಸಂಸ್ಕಾರಕ್ಕಾಗಿ ಆ ಸತ್ತು ಹೋದ ಮಗನನ್ನು ಅವರು ಕರೆದುಕೊಂಡು ಹೋಗ್ತಾ ಇದ್ರು. I know that Jesus touched that boy and healed him. ಯೇಸು ಆ ಮಗನನ್ನ ಮುಟ್ಟಿ ಆತನನ್ನ ಸೌಖ್ಯಗೊಳಿಸಿದನು. I know that as a result that this poor widow was sustained by the miraculous provision of God. ಅದರ ಪರಿಣಾಮ ನಿಮಿತ್ತ ದೇವರ ಅದ್ಭುತ ಕಾರ್ಯದ ನಿಮಿತ್ತ ಆ ಬಡ ವಿಧವೆ ಆಕೆ ಜೀವಿಸಲು ಸಾಧ್ಯವಾಯಿತು. Beloved, our God is not only God does miracles supernaturally, ಪ್ರಿಯರೇ, ನಮ್ಮ ದೇವರು ಕೇವಲ ಅಸಾಧಾರಣವಾಗಿ ಮಾತ್ರವಲ್ಲ ಅದ್ಭುತ but ಮಾಡುವಂತದ್ದು, he also naturally helps the people. ಸ್ವಾಭಾವಿಕವಾಗಿಯೂ ಸಹ ಆತನು ಜನರಿಗೆ In the ಸಹಕರಿಸ್ತಾನೆ. case of Ruth, God did not do any miracle, ರೂತಳ ಜೀವಿತದಲ್ಲಿ ಇಲ್ಲಿ ದೇವರು ಯಾವ ಅದ್ಭುತ ಮಾಡಲಿಲ್ಲ. but he did something good in her life naturally that blessed her. ಸ್ವಾಭಾವಿಕವಾಗಿ ಆಕೆ ಜೀವಿತದಲ್ಲಿ ಕಾರ್ಯವನ್ನ ಮಾಡಿ ಆಕೆಯನ್ನ ದೇವರು ಆಶೀರ್ವದಿಸಿದನು. When you and me share our resources with others, ನೀವು ಮತ್ತು ನಾನು ನಮ್ಮ ಸಂಪತ್ತನ್ನ ಇತರರೊಂದಿಗೆ ಹಂಚಿಕೊಳ್ಳುವಾಗ we are helping, we are standing with God for a provision for the poor and the needy. ಆಗ ದೇವರೊಂದಿಗೆ ಬಡವರಿಗಾಗಿ ಕಷ್ಟದಲ್ಲಿರುವವರಿಗಾಗಿ ಸಹಕರಿಸಲು ನಾವು ನಿಲ್ಲುತ್ತೇವೆ. Gleaning is the one of the natural ways that God is sustaining the poor. ಇಲ್ಲಿ ಆ ಒಂದು ಹಕ್ಕಲಾಯುವಂಥದ್ದು ಬಡವರಿಗಾಗಿ ದೇವರು ಸ್ವಾಭಾವಿಕವಾಗಿ ಮಾಡಿದಂತ ಒಂದು ಸದವಕಾಶ. No, releasing our portion of our tithe to the poor and the needy, that is also a provision of God. ಬಡವರಿಗಾಗಿ ನಮ್ಮ ಹಕ್ಕಲಾಯದೆ ಬಿಟ್ಟು ಬಿಡುವುದಂಥದ್ದು ಸಮೇತನು ದೇವರು ಒಂದಿಗೆ ನಾವು ನಿಲ್ಲುವಂತ ಒಂದು ಸದವಕಾಶ. So when that she decided to go for gleaning, ಯಾವಾಗ ಆಕೆ ಹಕ್ಕಲಾಯಲು ಹೋಗಲು ತೀರ್ಮಾನಿಸಿದಳು, see, she did not stay at home. ಆಕೆ ಮನೆಯಲ್ಲಿ ನಿಲ್ಲಿಲ್ಲ. Beloved, many times, so what happens to us if we do not have a job in our lives? ಪ್ರಿಯರೇ, ನಾವು ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಉದ್ಯೋಗವು ಇಲ್ಲದೆ ಇರುವಾಗ, And that we feel there is nothing at home, ನಮ್ಮ ಮನೆಯಲ್ಲಿ ಏನೂ ಇಲ್ಲದಂತ ಸ್ಥಿತಿಯಲ್ಲಿ we feel discouraged. ನಾವು ನಿರುತ್ಸಾಹಗೊಳ್ತೇವೆ, We cry, we blame, ನಾವು ಆಳುತ್ತೇವೆ, ದೂರು ಹೊರಿಸ್ತೇವೆ. and know that we think that, oh, such kind of a situation happened to me. ಅಯ್ಯೋ, ಎಂತ ಸ್ಥಿತಿ ನನಗುಂಟಾಯ್ತು ಎಂಬುದಾಗಿ ಹೇಳ್ತೇವೆ. But beloved, let us not blame for ourselves. ಪ್ರಿಯರೇ, ನಮ್ಮ ಬಗ್ಗೆ ನಾವು ಎಂದಿಗೂ ದೂರು ಹೊರಿಸಿಕೊಳ್ಳುವುದು ಬೇಡ. We need to put our faith in the Lord. ನಮ್ಮ ನಂಬಿಕೆಯನ್ನ ದೇವರ ಮೇಲೆ ಇಡೋಣ. Put our faith in the Lord. ದೇವರ ಮೇಲೆ ನಂಬಿಕೆ ಇಡೋಣ. And see what provision that God has made for us. ದೇವರು ನಮಗೆ ಯಾವೆಲ್ಲ ಸದವಕಾಶ ಒದಗಿಸುವಿಕೆಯನ್ನು ನೀಡಿದ್ದಾನೋ. And not she decided to go and collect the grain. ಈಗ ಆಕೆ ಹೋಗಿ ಹಕ್ಕಲನ್ನ ಆಯಲು, ಆಕೆಗೆ ಆ ಬೇಕಾದ ಬೆಳೆಯನ್ನ ಸಂಗ್ರಹಿಸಲು ಅಲ್ಲಿ ಹೋದಳು. Beloved, it is a very, very
what you call that is a shameful job. ಪ್ರಿಯರೇ, ಇದು ಬಹಳ ಅವಮಾನಕರವಾದ ಕೆಲಸ. I know people may look at them, ಜನರು ಅವರನ್ನ ನೋಡಬಹುದು, may mock at them. ಅವರನ್ನ ನಿಂದಿಸಬಹುದು, You know, people despise them. ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಬಹುದು. But Ruth, ಆದ್ರೆ ರೂತಳು she never thought about all those things. ಆ ಯಾವ ಕಾರ್ಯವನ್ನ ಆಕೆ ಯೋಚಿಸ್ಲಿಲ್ಲ. She thought, I will go. ಆಕೆ ತೀರ್ಮಾನ ಮಾಡಿದ್ಲು, ನಾನು ಹೋಗ್ತೀನಿ. Even if it is an insulting for me. ಇದು ನನಗೆ ಅವಮಾನ ತರುವ ಕಾರ್ಯವಾಗಿರಬಹುದು. Even if the people will look at me. ಜನರು ನನ್ನನ್ನು ಅವಮಾನವಾಗಿ ನೋಡಬಹುದು. But still, ಆದರೂ ಸಹ I will go and do any kind of work. ನಾನು ಹೋಗಿ ಯಾವ ರೀತಿ ಕೆಲಸ ಬೇಕಾದ್ರೂ ಮಾಡ್ತೀನಿ. Beloved, that we should honor the dignity of labor. ನೋಡ್ರಿ, ಆ ಕೆಲಸ ಕಾರ್ಯ ಮಾಡುವ ಗೌರವದ ಬಗ್ಗೆ ನಾವು ಯೋಚಿಸಬೇಕು. No matter whatever may be any simple thing that we are doing, no, beloved, that is a noble job in the sight of God. ಬೇರೆ ಸಣ್ಣ ಕೆಲಸವಾಗಲಿ ಯಾವುದೇ ಆಗಲಿ ನಾವು ಮಾಡುವಂಥದ್ದು ಅದು ಶ್ರೇಷ್ಠವಾದದ್ದು ದೇವರ ದೃಷ್ಟಿಯಲ್ಲಿ. It may not be according to our qualification. ನಮ್ಮ ವಿದ್ಯಾರ್ಹತೆಯ ಪ್ರಕಾರ ಅದು ಇಲ್ಲದಿರಬಹುದು. It may not be according to our standard. ನಮ್ಮ ಗೌರವಕ್ಕೆ, ನಮ್ಮ ಘನತೆಗೆ ತಕ್ಕ ಹಾಗೆ ಅದು ಇಲ್ಲದಿರಬಹುದು. But we need to see what God is opening for us. ಆದ್ರೆ ನಾವು ನೋಡಬೇಕು ದೇವರು ನಮಗೆ ಯಾವುದನ್ನ ನೀಡ್ತಾ ಇದ್ದಾನೆ. Even if it is a simple job. ಒಂದು ಸರಳ ಸಣ್ಣ ಕೆಲಸ ಆಗಿರಬಹುದು. Particularly, you know that during this pandemic and during this time that many have lost their job and they do not have a proper job to live on. ನೋಡ್ರಿ, ಕಠಿಣವಾದ ಸ್ಥಿತಿ ಸಂದರ್ಭದಲ್ಲಿ ಅನೇಕರು ಉದ್ಯೋಗ ಕಳೆದುಕೊಂಡಿದ್ದಾರೆ. ಒಳ್ಳೆ ರೀತಿ ಜೀವನ ನಡೆಸಲು ಕಷ್ಟವಾಗ್ತಾ ಇದೆ. I know that according to our qualification we may not get a job. ನಮ್ಮ ವಿದ್ಯಾರ್ಹತೆಗೆ ತಕ್ಕ ಹಾಗೆ ನಮಗೆ ಉದ್ಯೋಗ ಸಿಗದೇ ಇರಬಹುದು. But put your faith in the Lord. ಆದ್ರೆ ನಿಮ್ಮ ನಂಬಿಕೆಯನ್ನ ದೇವರ ಮೇಲೆ ಇಡ್ರಿ. Start do something even if it is below your dignity, below your qualification. ನಿಮ್ಮ ಗೌರವ ನಿಮ್ಮ ವಿದ್ಯಾರ್ಹತೆಗಿಂತ ಸಣ್ಣ ಕೆಲಸವಾಗಿದ್ರು ಮಾಡಲು ಆರಂಭಿಸಿರಿ. Believe in the Lord. ದೇವರಲ್ಲಿ ನಂಬಿಕೆ ಇಡ್ರಿ. Put your faith in Him. ಆತನ ಮೇಲೆ ಭರವಸೆ ಇಡ್ರಿ. Go forward. ಮುಂದೆ ಹೋಗ್ರಿ. Start do something. ಏನಾದ್ರೂ ಮಾಡಲು And ಆರಂಭಿಸಿರಿ. you see that God is going to bless you. ನೀವು ಕಾಣ್ತೀರಾ ದೇವರು ನಿಮ್ಮನ್ನ ಆಶೀರ್ವದಿಸುವುದನ್ನ. When she went into the field, ಯಾವಾಗ ಆಕೆ ಹೊಲಕ್ಕೆ ಹೋದಳು, she started to glean. ಆಕೆ ಹಕ್ಕಲಾಯಲು ಆರಂಭಿಸಿದಳು. Maybe 1 grain, 2 grain. ಒಂದು ಬೆಳೆ, 2-3 ಬೆಳೆ. I know that so they started to collect little by little. ಹೀಗೆ ಕಾಳುಗಳನ್ನ ಸ್ವಲ್ಪ ಸ್ವಲ್ಪವಾಗಿ ಆಕೆ ಸಂಗ್ರಹಿಸಲು ಶುರು So ಮಾಡಿದಳು. that is the way that God started to bless her. ಈ ರೀತಿಯಾಗಿ ದೇವರು ಆಕೆಯನ್ನು ಆಶೀರ್ವದಿಸಲು ಆರಂಭಿಸಿದ. Never expect her to sit home and says that God should open heaven and bring resources into your life. ಮನೆಯಲ್ಲೇ ಕುಳಿತುಕೊಂಡು ಪರಲೋಕವನ್ನ ತೆರೆದು ದೇವರು ಆಶೀರ್ವಾದವನ್ನ ಸಮೃದ್ಧಿಯನ್ನು ತರಲಿ ಎಂಬುದಾಗಿ ಸುಮ್ಮನೆ ಕುಳಿತುಕೊಳ್ಬೇಡ್ರಿ. I know that God is able to do it. ನನಗೆ ಗೊತ್ತಿದೆ ದೇವರು ಅದನ್ನ ಮಾಡಲು But ಶಕ್ತನು. that is not the way that God does always. ಯಾವಾಗ್ಲೂ ಇದೇ ರೀತಿ ದೇವರು ಮಾಡುವುದಿಲ್ಲ. No, wait upon the Lord. ದೇವರ ಮೇಲೆ ಕಾದು ಕೊಟ್ಕೊಳ್ರಿ. Do start to do something, small things. ಏನಾದ್ರೂ ಸಣ್ಣ ಕಾರ್ಯವನ್ನ ಮಾಡಲು ಆರಂಭಿಸಿರಿ. Either a small business ಸಣ್ಣ ಬಿಸ್ನೆಸ್ or ಆಗಿರಲಿ, a small job. ಸಣ್ಣ ಉದ್ಯೋಗವಾಗಿರಲಿ. When that you see that your sincerity and your faithfulness, ಅದರಲ್ಲಿ ನಿಮ್ಮ ಪ್ರಾಮಾಣಿಕತೆ ನಂಬಿಕೆಯನ್ನು ಕಾಪಾಡಿಕೊಳ್ಳುವಾಗ see, God will honor you. ದೇವರು ನಿಮ್ಮನ್ನು ಗೌರವಿಸ್ತಾನೆ. God will honor your commitment. ನಿಮ್ಮ ತೀರ್ಮಾನವನ್ನ ದೇವರು ಗೌರವಿಸ್ತಾನೆ. I know the beginning of her blessing was because that she decided to leave out her home and to enter in the field. ಆಕೆಯ ಆಶೀರ್ವಾದ ಆರಂಭವಾಗಿದ್ದೆ ಆಕೆ ತನ್ನ ಮನೆಯನ್ನ ಬಿಟ್ಟು ಹೊಲಕ್ಕೆ ಹೋಗಲು ತೀರ್ಮಾನ ತೆಗೆದುಕೊಂಡಾಗ. When you leave from your comfort zone, ಯಾವಾಗ ನಿಮ್ಮ ಒಂದು ಒಳ್ಳೆಯ ಜೀವಿತ, ಒಳ್ಳೆಯ ಒಂದು ಅವಕಾಶದಿಂದ ನೀವು ಬಿಟ್ಟು ಹೋಗಲು when ಸಿದ್ಧಗೊಳ್ತೀರೋ, you come out of your shame and a feeling of guilty, ನಿಮ್ಮ ಒಂದು ಅವಮಾನ ಅಥವಾ ನಿಮ್ಮ ಬಗ್ಗೆ ಇರುವ ತಪ್ಪ ಅಭಿಪ್ರಾಯದಿಂದ ಹೊರಗೆ ಬರಲು ತೀರ್ಮಾನಿಸ್ತೀರೋ, when you come down from your dignity, ನಿಮ್ಮ ಗೌರವದಿಂದ ಕೆಳಗೆ ಇಳಿದು ನಿಲ್ತೀರೋ, so that is the time that God is seeing, looking at your sincerity and humility. ಆ ಸಮಯದಲ್ಲಿ ದೇವರು ನಿಮ್ಮ ಒಂದು ತಗ್ಗಿಸುವಿಕೆಯನ್ನ, ನಿಮ್ಮ ಯಥಾರ್ಥತೆಯನ್ನ ಕಾಣ್ತಾನೆ. Do you know the Bible says that God gives to the humble? ಸತ್ಯವೇದ ಹೇಳುತ್ತದೆ ದೀನರಿಗೆ ದೇವರ ದಯೆ ದೊರಕುತ್ತದೆ ಎಂಬುದಾಗಿ. God's grace will come upon the humble. ಈ ದೀನರಿಗೆ ದೇವರ ಕೃಪೆ ದೊರಕುತ್ತದೆ. In the Bible that we have innumerable examples. ಸತ್ಯವೇದದಲ್ಲಿ ಇದಕ್ಕೆ ಅನೇಕ ಉದಾಹರಣೆಗಳಿದೆ. What about Jacob? ಯಾಕೋಬನ ಬಗ್ಗೆ ಏನು? That he was in his father-in-law's house ತನ್ನ ಮಾವನ ಮನೆಯಲ್ಲಿ ಆತನಿದ್ದನು. and he was cheated by him several times. ಅನೇಕ ಬಾರಿ ಆತನಿಗೆ ಮೋಸವಾಯಿತು. And still that he was faithfully working. ಆದ್ರೂ ಆತನು ನಂಬಿಗಸ್ತನಾಗಿ ಕೆಲಸ ಮಾಡ್ತಾ ಇದ್ದ. Even though he was not properly paid by his father-in-law. ಆತನ ಕೆಲಸಕ್ಕೆ ತಕ್ಕ ಸಂಬಳವನ್ನು ಆತನ ಮಾವ ಕೊಡದೇ ಇರಬಹುದು. But God blessed him.
ಆದರೆ ದೇವರು ಆತನನ್ನು ಆಶೀರ್ವದಿಸಿದನು. Joseph, he was doing something which very beyond his dignity. ಯೋಸೇಫನು ತನ್ನ ಗೌರವಕ್ಕೆ ಬಿಟ್ಟು ಆತನು ಶ್ರೇಷ್ಠವಾಗಿ ಕೆಲಸ ಮಾಡ್ತಾ ಇದ್ದ. He was a slave in Egypt. ಐಗುಪ್ತದಲ್ಲಿ ಆತನು ಮಾರಲ್ಪಟ್ಟಿದ್ದ. That is the way that God, even though that he, in that time when that he was faithfully, honestly serving God in that situation. ಅಂತಹ ಸ್ಥಿತಿಯಲ್ಲೂ ಆತನು ನಂಬಿಗಸ್ತನಾಗಿ ಪ್ರಾಮಾಣಿಕನಾಗಿ ಅಲ್ಲಿ ಸೇವೆಯನ್ನ ಮಾಡುವಾಗ God raised him up to the prime ministership of Egypt. ಐಗುಪ್ತದ ಪ್ರಧಾನಿಯಾಗಿ ದೇವರು ಆತನನ್ನು ಉನ್ನತಕ್ಕೆ ತಂದನು. David was an ordinary man. ದಾವೀದನು ಸಾಧಾರಣ ಮನುಷ್ಯ. No, he was taking care of the sheep. ಆತನು ಕುರಿಗಳನ್ನ ಕಾಯುತ್ತಾ ಇದ್ದ. No, he was faithful in his work. ಆತನ ಕೆಲಸದಲ್ಲಿ ಆತನು He ನಂಬಿಗಸ್ತನಾಗಿದ್ದ. was honest before God. ಆತನು ದೇವರ ಮುಂದೆ ಪ್ರಾಮಾಣಿಕನಾಗಿದ್ದ. That's why God has lifted him up. ಅದರ ನಿಮಿತ್ತ ದೇವರು ಆತನನ್ನ ಉನ್ನತಕ್ಕೆ ತಂದನು. Beloved, when that God see your sincerity and honesty, ಯಾವಾಗ ನಿಮ್ಮ ಪ್ರಾಮಾಣಿಕತೆಯನ್ನ ಯಥಾರ್ಥನ ದೇವರು ಕಾಣ್ತಾನೋ, I know you're willing to do anything and everything for God. ದೇವರಿಗಾಗಿ ಏನನ್ನಾಗಲಿ ಯಾವುದರನ್ನಾಗಲಿ ನೀವು ಮಾಡಲು ತೀರ್ಮಾನಿಸುವಾಗ Know that God will lift you up. ಆಗ ದೇವರು ನಿಮ್ಮನ್ನ ಮೇಲಕ್ಕೆ ತರ್ತಾನೆ. No, this woman, ಈ ಸ್ತ್ರೀ Ruth, that she was willing to go into the field. ಋತಳು ಹೊಲಕ್ಕೆ ಹೋಗಲು ತೀರ್ಮಾನಿಸಿದಳು. And she thought, I will go and collect the grains. ಆಕೆ ಹೋಗಿ ನಾನು ಕಾಳನ್ನ ಸಂಗ್ರಹಿಸ್ತೇನೆ ಎಂಬುದಾಗಿ ತೀರ್ಮಾನಿಸಿದಳು. When that she entered into the place, ಯಾವಾಗ ಆಕೆ ಆ ಸ್ಥಳವನ್ನ ತಲುಪಿದಳು, God started to bless her. ದೇವರು ಆಕೆಯನ್ನು ಆಶೀರ್ವದಿಸಲು God ಆರಂಭಿಸಿದ. started to bless her. ದೇವರು ಆಕೆಯನ್ನು ಆಶೀರ್ವದಿಸಲು ಆರಂಭಿಸಿದ. No, she was being given the full reward. ಆಕೆಗೆ ಅಲ್ಲಿ ದೊಡ್ಡ ಗೌರವ ಸಿಕ್ಕಿತು. And God started to bless her by providing her own needs. ಆಕೆ ಎಲ್ಲ ಅಗತ್ಯತೆಯನ್ನ ದೇವರು ಸಂಧಿಸುವ ಮೂಲಕ ಆಕೆಯನ್ನು ಆಶೀರ್ವದಿಸಲು ಆರಂಭಿಸಿದ. The first thing that she received, ಮೊದಲದಾಗಿ ಆಕೆ ಹೊಂದಿಕೊಂಡಂತದ್ದು, that she received provision for her food. ತನ್ನ ಆಹಾರಕ್ಕಾಗಿ ಬೇಕಾದದನ್ನ ಆಕೆಗೆ ಒದಗಿಸಲ್ಪಟ್ಟಿತು. Chapter 2 verses 8 and 9. 2ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ. Then Boaz said to Ruth, you will listen, my daughter, will you not? Do not go to glean in another field, nor go from here, but they stay close by my young woman. Let your eyes be on the field which they reap, and go after them. Have I not commanded the young men not to touch you? And when you are thirsty, go to the vessel and drink from what the young men have drawn. ಆಗ ಬೋವಜನು ಋತಳಿಗೆ, ನನ್ನ ಮಗಳೇ ಕೇಳು, ನನ್ನ ಹೊಲವನ್ನು ಬಿಟ್ಟು ಬೇರೆಯವರ ಹೊಲಕ್ಕೆ ಹೋಗಬೇಡ. ನನ್ನ ಹೆಣ್ಣಾಳುಗಳ ಜೊತೆಯಲ್ಲೇ ಇದ್ದುಕೊಂಡು ನನ್ನ ಆಳುಗಳು ಕೊಯ್ಯುವುದಕ್ಕೋಸ್ಕರ ಯಾವ ಹೊಲಕ್ಕೆ ಹೋಗುತ್ತಾರೋ ಆ ಹೊಲಕ್ಕೆ ನೀನು ಹೋಗು. ನಿನ್ನನ್ನು ಯಾರೂ ಮುಟ್ಟಬಾರದೆಂದು ನನ್ನ ಸೇವಕರಿಗೆ ಅಪ್ಪಣೆ ಕೊಟ್ಟಿದ್ದೇನೆ. ನಿನಗೆ ದಾಹವಾದರೆ ನನ್ನ ಸೇವಕರೇ ನೀರು ತಂದು ತುಂಬಿಸಿದ ನೀರಿನ ಪಾತ್ರೆಗಳ ಬಳಿಗೆ ಹೋಗಿ ಕುಡಿ ಎಂದು ಹೇಳಿದನು. See, when that she decided to go, she entered by God's provision into the land of Boaz. ನೋಡ್ರಿ, ಯಾವಾಗ ಆಕೆ ಹೋಗಲು ತೀರ್ಮಾನಿಸಿದಳು ಆಗ ಅಲ್ಲಿ ಬೋಜನ ಒಂದು ಹೊಲವನ್ನು ಆಕೆ ತಲುಪಿದಳು. But she never knew that this man is a gracious man. ಆಕೆಗೆ ಗೊತ್ತಿರಲಿಲ್ಲ ಈತನು ಒಬ್ಬ ಒಳ್ಳೆಯ ವ್ಯಕ್ತಿ ಎಂಬುದಾಗಿ. Beloved, when you go, that God is going to direct you into the right place. ಪ್ರಿಯರೇ, ನೀವು ಹೋಗುವಾಗ ದೇವರು ಸರಿಯಾದ ಸ್ಥಳಕ್ಕೆ ನಿಮ್ಮನ್ನ ಮಾರ್ಗದರ್ಶಿಸುತ್ತಾನೆ. When God closes the door, we need to understand that is for our good. ದೇವರು ಬಾಗಿಲುಗಳನ್ನು ಮುಚ್ಚುವುದು ನಾವು ಅರ್ಥ ಮಾಡಿಕೊಳ್ಳಬೇಕು, ಇದು ನಮ್ಮ ಒಳ್ಳೆಯದಕ್ಕಾಗಿ ಎಂಬುದಾಗಿ. When God opens a door for us, no, it is for our good and it is the right place that God is leading us. ದೇವರು ಬಾಗಿಲುಗಳನ್ನು ತೆಗೆಯುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕು, ಇದು ನಮ್ಮ ಒಳ್ಳೆತನಕ್ಕಾಗಿ, ನಮ್ಮ ಆಶೀರ್ವಾದಕ್ಕಾಗಿ ಎಂಬುದಾಗಿ. And in this field, ಈ ಒಂದು ಹೊಲದಲ್ಲಿ He says that do not go another field. ಇನ್ನೊಂದು ಹೊಲಕ್ಕೆ ಹೋಗಬೇಡ ಎಂಬುದಾಗಿ ಬೋಜ ಹೇಳಿದ. You do not leave this field and go to another place. ಈ ಹೊಲವನ್ನು ಬಿಟ್ಟು ಇನ್ನೊಂದು ಹೊಲಕ್ಕೆ ಹೋಗಬೇಡ. You are in the right place. ನೀನು ಸರಿಯಾದ ಸ್ಥಳದಲ್ಲಿದ್ದಿ. You will be provided in this place. ಈ ಸ್ಥಳದಲ್ಲಿ ನಿನಗೆ ಬೇಕಾದದ್ದು ಎಲ್ಲವೂ ಒದಗಿಸಿ ಸಿಗುತ್ತದೆ. You will be protected in this ಈ place. ಸ್ಥಳದಲ್ಲಿ ಸಂರಕ್ಷಿತಳಾಗಿರ್ತಿ. I have commanded the young man not to touch you. ಯೌವನಸ್ಥರಿಗೆ ನಾನು ಆಜ್ಞಾಪಿಸಿದ್ದೇನೆ ನಿನ್ನನ್ನು ಮುಟ್ಟದಂತೆ. What she needed is a protection. ಆಕೆಗೆ ಬೇಕಾಗಿದ್ದು ಸಂರಕ್ಷಣೆ. Beloved, you and me need protection. ಪ್ರಿಯರೇ, ನನಗೂ ನಿಮಗೂ ಸಂರಕ್ಷಣೆ ಬೇಕು. God has already commanded protection for us. ಈಗಾಗಲೇ ದೇವರು ನಮ್ಮೆಲ್ಲರಿಗೆ ಸಂರಕ್ಷಣೆಯನ್ನ ಆಜ್ಞಾಪಿಸಿದ್ದಾನೆ. Devil cannot touch us. ಸೈತಾನ ನಮ್ಮನ್ನು ಮುಟ್ಟಲು He ಸಾಧ್ಯವಿಲ್ಲ. cannot destroy our life. ನಮ್ಮ ಜೀವಿತವನ್ನ ನಾಶ ಮಾಡಲು As long ಸಾಧ್ಯವಿಲ್ಲ. as we continue to stay in the field of Boaz. ಬಹುವಚನ ಹೊಲದಲ್ಲಿ ನಾವು ಎಷ್ಟರವರೆಗೂ ಇರುತ್ತೇವೋ, He says that whenever you are know that you are thirsty, come and drink from this vessel. ನಿನಗೆ ಯಾವಾಗ ದಾಹವಾಗುತ್ತದೋ ಬಂದು ಈ ಪಾತ್ರೆಯಿಂದ ನೀರನ್ನ ಕುಡಿ. For her food, immediate food and water is provided. ಆಕೆಗೆ ತಕ್ಷಣ ಆಹಾರ ನೀರು ಅಲ್ಲಿ ಒದಗಿಸಲ್ಪಟ್ಟಿತು. Beloved, what you and me needed in our life today.
ಪ್ರಿಯರೇ, ಇಂದು ನಿಮ್ಮ ಜೀವಿತದಲ್ಲಿ ಏನು ನಿಮಗೆ ಬೇಕಾಗಿದೆಯೋ, We need the basic protection from our God. ನಮ್ಮ ದೇವರಿಂದ ನಮಗೆ ಸಂರಕ್ಷಣೆ ಬೇಕು. We need our daily needs to be met. ನಮ್ಮ ಪ್ರತಿನಿತ್ಯದ ದೈನಂದಿನ ಅಗತ್ಯತೆಗಳು ಸಂಧಿಸಲ್ಪಡಬೇಕು. The Lord said in His word, ದೇವರು ತನ್ನ ವಾಕ್ಯದಲ್ಲಿ ಹೇಳಿದ್ದಾನೆ, seek ye first the kingdom of God and His righteousness, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಮೊದಲು ತವಕಪಡ್ರಿ, and all these things shall be added unto you. ಉಳಿದದೆಲ್ಲವೂ ನಿಮ್ಮನ್ನ ಹಿಂಬಾಲಿಸುತ್ತದೆ. When we decided to enter in the field of Boaz, ಬಹುವಚನ ಹೊಲವನ್ನ ಆಕೆ ಪ್ರವೇಶಿಸುವಾಗ, see, God has promised her well-being, ದೇವರು ಆಕೆಯ ಒಳ್ಳೆಯ ಕಾರ್ಯಗಳ ಬಗ್ಗೆ ವಾಗ್ದಾನ and ನೀಡಿದನು. that no one can destroy her, no one can molest her. ಆಕೆನ ಯಾರು ವಂಚಿಸಲು, ಆಕೆಗೆ ತಪ್ಪು ಅನ್ಯಾಯ ಮಾಡಲು ಸಾಧ್ಯವಿಲ್ಲ. A season of blessing began in her life. ಆಕೆಯ ಜೀವಿತದಲ್ಲಿ ಆಶೀರ್ವಾದದ ಸಂದರ್ಭ ಸಮಯ ಆರಂಭವಾಯಿತು. It was only a beginning. ಇದು ಆರಂಭ ಮಾತ್ರ. No, beloved, as you enter in the kingdom of God, ಪ್ರಿಯರೇ, ನೀವು ದೇವರ ರಾಜ್ಯಕ್ಕೆ ಕಾಲಿಡುತ್ತಿರುವಾಗಲೇ, when you decided to seek God and His kingdom, ದೇವರ ರಾಜ್ಯವನ್ನ ನೀವು ಎದುರು ನೋಡಲು ಆರಂಭಿಸುವಾಗಲೇ, the blessing of God will start in your life. ದೇವರ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಆರಂಭವಾಗಲು ಆರಂಭಿಸುತ್ತದೆ. Beloved people of God, those who are listening to me, ನನ್ನ ಈ ವಾಕ್ಯ ಭಾಗ್ಯವನ್ನ ಕೇಳಿಸಿಕೊಳ್ತಿರುವ ಪ್ರಿಯ ದೇವರ you ಮಕ್ಕಳೇ, may be a poor person, ನೀವು ಬಡವರಾಗಿರಬಹುದು, maybe a widow, ನೀವು ವಿಧವೆಯರಾಗಿರಬಹುದು, or that you are a fatherless person. ನೀವು ಅನಾಥರಾಗಿರಬಹುದು, I know you are an unemployed person. ನೀವು ನಿರುದ್ಯೋಗಿಗಳಾಗಿರಬಹುದು. No, there is a God who is concerned about you. ನಿಮ್ಮ ಬಗ್ಗೆ ಚಿಂತಿಸುವ ಒಬ್ಬ ದೇವರಿದ್ದಾನೆ. There is a God that who is concerned about you. ನಿಮ್ಮ ಬಗ್ಗೆ ಯೋಚಿಸುವ ಒಬ್ಬ ದೇವರಿದ್ದಾನೆ. He is the defender of the widows and the poor. ವಿಧವೆಯರು ಬಡವ ನಿಲ್ಲುವ ಆತನು He will stand in your side. ನಿಮ್ಮ ಭಾಗದಲ್ಲಿ ನಿಮ್ಮೊಂದಿಗೆ ಆತನು ನಿಲ್ತಾನೆ. He will protect you from the hands of the enemy. ವೈರಿಯ ಕೈಯಿಂದ ನಿಮ್ಮನ್ನ ಸಂರಕ್ಷಿಸ್ತಾನೆ. Have you decided to follow him? ಆತನನ್ನ ಹಿಂಬಾಲಿಸಲು ತೀರ್ಮಾನಿಸಿದ್ದೀರಾ? It is a bold step of faith. ಇದು ನಂಬಿಕೆಯ ಒಂದು ಶ್ರೇಷ್ಠವಾದ ಒಂದು ಹೆಜ್ಜೆ. Ruth did not follow this God ರೂಥಳು ಈ ದೇವರನ್ನ ಹಿಂಬಾಲಿಸಿದಲ್ಲ, thinking that something she will get it. ಆಕೆ ಏನೋ ಸಿಗುತ್ತದೆ ಎಂಬುದಾಗಿ But ಹಿಂಬಾಲಿಸಿದಲ್ಲ. she decided unconditionally, I am going to follow this God. ಏನೇ ಆದ್ರೂ ಈ ದೇವರನ್ನ ಹಿಂಬಾಲಿಸುತ್ತೇನೆ ಎಂಬುದಾಗಿ ತೀರ್ಮಾನಿಸಿದಳು. As a result, ಅದರ ಪರಿಣಾಮ God started to open doors in her life. ಆಕೆ ಜೀವಿತದಲ್ಲಿ ದೇವರು ಬಾಗಿಲುಗಳನ್ನ ತೆರೆಯಲು ಆರಂಭಿಸಿದ. There is so much more things to follow. ಇನ್ನು ಸಹ ಅನೇಕ ಕಾರ್ಯಗಳು ಆಕೆಯನ್ನು ಹಿಂಬಾಲಿಸಿತು. You know that she will become one day the owner of the field. ಆಕೆ ಒಂದು ದಿವಸ ಆ ಹೊಲದ ಯಜಮಾನಿಯಾದಳು. Beloved, this morning, ಪ್ರಿಯರೇ, ಮುಂಚಾನೆ as we are in the presence of God, ನಾವು ದೇವರ ಪ್ರಸನ್ನತೆಯಲ್ಲಿರುವಾಗ, once again I want to speak to you. ಇನ್ನೊಮ್ಮೆ ನಾನು ನಿಮ್ಮ ಸಂಗಡ ಹೇಳ್ತೇನೆ, Don't be discouraged. ನಿರುತ್ಸಾಹಗೊಳ್ಬೇಡ್ರಿ, Don't be depressed. ಒತ್ತಡಕ್ಕೀಡಾಗಬೇಡ್ರಿ. Know that you continue to trust in the Lord. ನಿರಂತರವಾಗಿ ದೇವರ ಮೇಲೆ ಭರವಸೆ ಇಡ್ರಿ. Don't blame yourself. ನಿಮ್ಮನ್ನ ನೀವು ದೂರ ಹೊರಿಸಿಕೊಳ್ಬೇಡ್ರಿ. Don't blame others for your misfortune. ನಿಮ್ಮ ಒಂದು ಕೆಟ್ಟ ಸ್ಥಿತಿಗಾಗಿ ಇತರರನ್ನ ದೂರಬೇಡ್ರಿ. If you have made a decision to follow the Lord, ದೇವರನ್ನ ಹಿಂಬಾಲಿಸಲು ನೀವು ತೀರ್ಮಾನಿಸಿರುವುದಾದ್ರೆ, you have already in the right place. ನೀವು ಸರಿಯಾದ ಸ್ಥಳದಲ್ಲಿ ಈಗಲೇ ಇದ್ದ You are in ಹಾಗೆ the place of blessing. ನಿಮ್ಮ ಆಶೀರ್ವಾದದ ಸ್ಥಳವಿದ್ದು, The Lord will begin to open the doors for you. ನಿಮಗಾಗಿ ದೇವರು ಬಾಗಿಲುಗಳನ್ನ ತೆರೆಯಲು ಆರಂಭಿಸ್ತಾನೆ. Your food and water will be supplied. ನಿಮ್ಮ ಆಹಾರ, ನಿಮ್ಮ ನೀರು ನಿಮಗೆ ಒದಗಿ ಬರುತ್ತದೆ. Your daily needs and the protection is provided. ನಿಮ್ಮ ದಿನದ ಅಗತ್ಯತೆ, ನಿಮ್ಮ ಸಂರಕ್ಷಣೆ ನಿಮಗೆ ಒದಗಿ ಬರುತ್ತದೆ. The Lord will open more doors in the days to come. ಬರುವ ದಿನಮಾನಗಳಲ್ಲಿ ಇನ್ನೂ ಅನೇಕ ಬಾಗಿಲುಗಳನ್ನ ದೇವರು ನಿಮಗಾಗಿ Let ತೆರೆಯುತ್ತಾನೆ. us look to the Lord and pray. ಪ್ರಾರ್ಥನೆಯಲ್ಲಿ ದೇವರನ್ನ ನೋಡೋಣ. Father, we just humble ourselves before you. ತಂದೆಯೇ, ನಿನ್ನ ಮುಂದೆ ನಾವು ನಮ್ಮನ್ನ ತಗ್ಗಿಸಿಕೊಳ್ತೇವೆ. We have decided to follow you. ನಿನ್ನನ್ನು ಹಿಂಬಾಲಿಸಲು ನಾವು ತೀರ್ಮಾನಿಸಿದ್ದೇವೆ. No matter whatever may be our future, ನಮ್ಮ ಭವಿಷ್ಯತ್ತು ಏನೇ ಆಗಬಹುದು ದೇವರೇ, Lord, that we want to unconditionally follow you. ದೇವರೇ, ನಾವು ದೃಢವಾಗಿ ನಿನ್ನನ್ನು ಹಿಂಬಾಲಿಸ್ತೇವೆ. Even today, as many are listening this message, ದೇವರೇ, ಈ ಸಂದೇಶವನ್ನ ಇಂದು ಅನೇಕರು ಕೇಳಿಸಿಕೊಳ್ತಿರುವಾಗ, Lord, some of them are worried about their finance. ದೇವರೇ, ಅವರ ದುಡ್ಡಿನ ಆರ್ಥಿಕ ವಿಷಯದಲ್ಲಿ ಕೆಲವರು They are ಚಿಂತೆಗೀಡಾಗಿರಬಹುದು. worried about their future. ಅವರ ಭವಿಷ್ಯತ್ತಿನ ಬಗ್ಗೆ ಕೆಲವರು They are ಚಿಂತೆಗೀಡಾಗಿರಬಹುದು. worried about their children. ಅವರ ಮಕ್ಕಳ ಬಗ್ಗೆ ಅವರು And ಚಿಂತೆಗೀಡಾಗಿರಬಹುದು. Father, that some of them are fatherless. ಕೆಲವರು ಅನಾಥರಿರಬಹುದು. Some of them are widows. ಕೆಲವರು And ವಿಧವೆಯರಿರಬಹುದು. Lord, some of them are very poor. ಕೆಲವರು ತೀರ ಬಡವರಿರಬಹುದು. But Lord, that according to your word, ದೇವರೇ, ನಿನ್ನ ವಾಕ್ಯದ ಪ್ರಕಾರ we pray that divine protection may be upon them. ಅವರ ಮೇಲೆ ನಿನ್ನ ದೈವಿಕವಾದ ಸಂರಕ್ಷಣೆ ಇಳಿದು ಬರಲಿ. You are the provider of those poor and the needy. ಬಡವರು, ಕಷ್ಟದಲ್ಲಿರುವವರಿಗೆ ನೀನೇ ಒದಗಿಸುವ ಆತನು. You are the defender of the poor and the widows. ವಿಧವೆಯರು, ಬಡವರ ಪರವಾಗಿ ನಿಲ್ಲುವ ಆತನು Right ನೀನು. now, oh God, let the hearts be open.
ದೇವರೇ ಅವರ ಹೃದಯಗಳು ತೆರೆಯಲ್ಪಡಲಿ. Lord, pour the blessing of God in their life. ಅವರ ಜೀವಿತದಲ್ಲಿ ದೈವಿಕವಾದ ನಿನ್ನ ಆಶೀರ್ವಾದವನ್ನು ಸುರಿಸು. You open the doors of blessing in their life. ಅವರ ಜೀವಿತದಲ್ಲಿ ಹೊಸ ಆಶೀರ್ವಾದದ ಬಾಗಿಲುಗಳು ತೆರೆಯಲ್ಪಡಲಿ. We thank you, Father. ತಂದೆಯೇ ವಂದನೆಗಳು. We give you all the glory and honor to you. ಎಲ್ಲ ಘನಮಾನ ಮಹಿಮೆಯನ್ನು ನಿನಗೆ ಸಲ್ಲಿಸ್ತೇವೆ In Jesus' name. ಯೇಸುವಿನ ನಾಮದಲ್ಲಿ. Now may the grace of our Lord Jesus Christ, love of God the Father, fellowship and the communion of the Holy Spirit abide with us now and forever.